ಸೊ ಈಗ ನಾವು ಭಾಗವತ 3ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿದ್ದೇವೆ. ಸೊ ವಿದುರ ಪ್ರಶ್ನೆ ಮುಂದುವರಿದದ್ದು. ಶ್ರೀ ಶುಕ ಉವಾಚ ಏವಂ ಬ್ರುವಾಣಂ ಮೈತ್ರೇಯಂ ದ್ವೈಪಾಯನ ಸುತೋ ಬುಧಃ ಪ್ರೀಣಯನ್ ಇವ ಭಾರತ್ಯಾ ವಿದುರಃ ಪ್ರತ್ಯಭಾಷತ. ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಮೈತ್ರೇಯ ಮಹರ್ಷಿಗಳು ಹೀಗೆ ಹೇಳಲು ದ್ವೈಪಾಯನ ವ್ಯಾಸರ ಮಗನೂ ಪ್ರಾಜ್ಞನೂ ಆದ ವಿದುರನು ಈ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಮಧುರವಾದ ರೀತಿಯಲ್ಲಿ ವಿನಂತಿಸಿಕೊಂಡನು. ವಿದುರ ಉವಾಚ ಬ್ರಹ್ಮನ್ ಕಥಂ ಭಗವತ ಚಿನ್ಮಾತ್ರಸ್ಯ ವಿಕಾರಿಣಃ ಲೀಲಯಾ ಚಾಪಿ ಯುಜ್ಯೇರನ್ ಗುಣಸ್ಯ ಗುಣಾ ಕ್ರಿಯಾಃ. ಶ್ರೀ ವಿದುರನು ನುಡಿದನು, ಓ ಶ್ರೇಷ್ಠ ಬ್ರಾಹ್ಮಣರೇ, ದೇವೋತ್ತಮ ಪರಮಪುರುಷನು ಸಂಪೂರ್ಣವಾಗಿ ಆಧ್ಯಾತ್ಮಿಕ, ಅಖಂಡನು ಮತ್ತು ಬದಲಾವಣೆ ಇಲ್ಲದವನು ಆಗಿದ್ದಾನೆ. ಹೀಗಿರುತ್ತಾ ಅವನು ಐಹಿಕ ತ್ರಿಗುಣಗಳೊಂದಿಗೆ ಮತ್ತು ಅವುಗಳ ಕ್ರಿಯೆಗಳೊಂದಿಗೆ ಹೇಗೆ ಸಂಬಂಧಿಸಿದ್ದಾನೆ? ಇದು ಭಗವಂತನ ಲೀಲೆಯಾದ ಪಕ್ಷದಲ್ಲಿ ಬದಲಾವಣೆ ಇಲ್ಲದವನ ಕ್ರಿಯೆಗಳು ಹೇಗೆ ಸಂಭವಿಸುತ್ತವೆ? ಪ್ರಕೃತಿ ಗುಣಗಳಿಲ್ಲದೆ ಗುಣಗಳ ಪ್ರದರ್ಶನ ಹೇಗೆ ಸಾಧ್ಯವಾಗುತ್ತದೆ? ಭಾವಾರ್ಥ ಮೊದಲನೇ ನಾನೇ ಓದ್ತೇನೆ. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಸರ್ವೋತ್ತಮ ಭಗವಂತನಾದ ಪರಮಾತ್ಮನ ಮತ್ತು ಜೀವಿಗಳ ಮಧ್ಯೆ, ಭಾವಾರ್ಥ ಶಿಲಪ್ರಭುಪಾದಕ್ಕೆ ಜಯ. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಸರ್ವೋತ್ತಮ ಭಗವಂತನಾದ ಪರಮಾತ್ಮನ ಮತ್ತು ಜೀವಿಗಳ ಮಧ್ಯೆ ಇರುವ ವ್ಯತ್ಯಾಸವೆಂದರೆ ಅಭಿವ್ಯಕ್ತವಾಗುವ ವಿಶ್ವದ ಸೃಷ್ಟಿಯ ಕಾರ್ಯಗಳನ್ನು ಭಗವಂತನು ತನ್ನ ಅನಂತ ಮುಖವಾದ ಶಕ್ತಿಗಳ ನಿಯೋಗದ ಮೂಲಕ ಎಸಗುತ್ತಾನೆ. ಆದರೆ ಈ ಅಭಿವ್ಯಕ್ತಿಯು ಜೀವಿಗಳಿಗೆ ದಿಗ್ಭ್ರಮೆ ಮೂಡಿಸುವಂತಿರುತ್ತದೆ. ಭಗವಂತನು ಆ ಶಕ್ತಿಗಳ ಒಡೆಯನಾಗಿದ್ದಾನೆ, ಜೀವಿಗಳಾದರೂ ಅವುಗಳಿಗೆ ಅಧೀನವಾಗಿವೆ. ಭಗವಂತನು ತನ್ನ ಅವತಾರಗಳ ಮೂಲಕ ಧರೆಗಿಳಿದಾಗ ಅಥವಾ ತನ್ನ ಶಕ್ತಿಗಳೊಂದಿಗೆ ಭಗವಂತನೇ ಕಾಣಿಸಿಕೊಂಡಾಗ ಸಾಮಾನ್ಯ ಜೀವಿಯಂತೆ ಆತನು ಮಾಯೆಯ ಪ್ರಭಾವಕ್ಕೆ ಒಳಗಾಗುವನೇ? ಈ ತಪ್ಪು ಕಲ್ಪನೆಯನ್ನು ವಿದುರನು ಅಲೌಕಿಕ ಕ್ರಿಯೆಗಳ ಬಗ್ಗೆ ನಾನಾ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪರಿಹರಿಸಿಕೊಳ್ಳುತ್ತಿದ್ದಾನೆ. ಇದು ಸಾಮಾನ್ಯವಾಗಿ ಮಂದಮತಿಗಳಾದ ತತ್ವಶಾಸ್ತ್ರಜ್ಞರ ಎಣಿಕೆಯಾಗಿರುತ್ತದೆ. ಅವರು ಭಗವಂತನ ಮತ್ತು ಜೀವಿಗಳ ಸ್ಥಾನ ಸಮಾನ ನೆಲೆಯಲ್ಲಿರುವುದೆಂದು ಪರಿಗಣಿಸುತ್ತಾರೆ. ಮೈತ್ರೇಯ ಮಹರ್ಷಿಗಳು ಈ ವಾದಗಳನ್ನು ಖಂಡಿಸುತ್ತಿರುವುದನ್ನು ವಿದುರನು ಆಲಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಭಗವಂತನನ್ನು ಚಿನ್ಮಾತ್ರ ಅಂದರೆ ಸಂಪೂರ್ಣ ಆಧ್ಯಾತ್ಮಿಕನೆಂದು ವರ್ಣಿಸಲಾಗಿದೆ. ದೇವೋತ್ತಮ ಪುರುಷನು ತಾತ್ಕಾಲಿಕ ಮತ್ತು ಶಾಶ್ವತ, ಈ ಎರಡೂ ಬಗೆಯ ಅದ್ಭುತ ಸಂಗತಿಗಳನ್ನು ಸೃಷ್ಟಿಸುವ ಮತ್ತು ಅಭಿವ್ಯಕ್ತಿಸುವ ಅಮಿತ ಶಕ್ತಿಗಳನ್ನು ಹೊಂದಿದ್ದಾನೆ. ಈ ಐಹಿಕ ಜಗತ್ತು ಭಗವಂತನ ಬಹಿರಂಗ ಶಕ್ತಿಯ ಸೃಷ್ಟಿಯಾದ್ದರಿಂದಲೇ ಅದು ತಾತ್ಕಾಲಿಕವಾಗಿ ತೋರುತ್ತದೆ. ಇದು ಒಂದು ನಿಶ್ಚಿತ ಮಧ್ಯಾವಧಿಯಲ್ಲಿ ತೋರುತ್ತದೆ, ಸ್ವಲ್ಪ ಕಾಲ ನಿಲ್ಲುತ್ತದೆ, ಮತ್ತೆ ಲಯವಾಗಿ ಭಗವಂತನ ಶಕ್ತಿಯಲ್ಲೇ ನೆಲೆಗೊಳ್ಳುತ್ತದೆ. ಭಗವದ್ಗೀತೆಯಲ್ಲಿ ವರ್ಣಿಸಿದಂತೆ ಭೂತ್ವಾ ಪ್ರಲೀಯತೆ. ಆದರೆ ಭಗವಂತನ ಅಂತರಂಗ ಶಕ್ತಿಯ ಸೃಷ್ಟಿಯಾದ ಆಧ್ಯಾತ್ಮಿಕ ಜಗತ್ತು ಐಹಿಕ ಜಗತ್ತಿನಂತೆ ಅಶಾಶ್ವತ ಅಭಿವ್ಯಕ್ತಿಯಾಗಿಲ್ಲ. ಅದಕ್ಕೆ ಬದಲಾಗಿ ಶಾಶ್ವತವು ದಿವ್ಯಜ್ಞಾನ, ಸಮೃದ್ಧಿ, ಶಕ್ತಿ, ಬಲ, ಸೌಂದರ್ಯ ಮತ್ತು ಮಹಿಮೆಗಳಿಂದ ಪರಿಪೂರ್ಣವೂ ಆಗಿದೆ. ಭಗವಂತನ ಶಕ್ತಿಗಳ ಅಂತಹ ಅಭಿವ್ಯಕ್ತಿಗಳು ಶಾಶ್ವತವಾದದ್ದಾಗಿವೆ. ಆದ್ದರಿಂದಲೇ ಅವುಗಳನ್ನು ನಿರ್ಗುಣ ಎಂದು ಕರೆಯಲಾಗಿದೆ.
ನಿರ್ಗುಣ ಎಂದರೆ ಐಹಿಕ ಸತ್ವಗಳ ಗುಣವನ್ನು ಒಳಗೊಂಡಂತೆ ಐಹಿಕ ತ್ರಿಗುಣಗಳ ಲೇಷ ಕೂಡ ಇಲ್ಲದ್ದು ಎಂದರ್ಥ. ಆಧ್ಯಾತ್ಮಿಕ ಜಗತ್ತು ಐಹಿಕ ಸತ್ವಗುಣವನ್ನು ಮೀರಿರುವಂತಹುದು. ಆದ್ದರಿಂದಲೇ ಅದು ಯಾವುದೇ ಬದಲಾವಣೆ ಇಲ್ಲದ್ದಾಗಿದೆ. ಸರ್ವೋತ್ತಮನಾದ ಭಗವಂತನು ಶಾಶ್ವತವಾದ ಮತ್ತು ಎಂದೂ ಬದಲಾಗದ ಗುಣಗಳನ್ನು ಉಳ್ಳವನು. ಆದ್ದರಿಂದಲೇ ಎಂದೂ ಐಹಿಕ ಪ್ರಭಾವದಂತಹ ಇತರ ಯಾವುದೇ ವಸ್ತುಗಳ ಅಧೀನನಾಗಿರುವುದಿಲ್ಲ. ಅಂದ ಮೇಲೆ ಭಗವಂತನ ಕ್ರಿಯೆಗಳಾಗಲಿ ರೂಪಗಳಾಗಲಿ ಜೀವಿಗಳ ವಿಷಯದಲ್ಲಿದ್ದಂತೆ ಮಾಯೆಯ ಪ್ರಭಾವಕ್ಕೆ ಒಳಗಾಗಿರುವುದೆಂದು ಹೇಗೆ ತಾನೇ ಎಣಿಸಲು ಸಾಧ್ಯ? ಸೊ ಇಲ್ಲಿ ಕೆಲವು ಉದಾಹರಣೆಯಿಂದ ಪ್ರಭುಪಾದರು ಹೇಳ್ತಾರೆ, ತನ್ನ ಮಾಂತ್ರಿಕ ಅಥವಾ ಐಂದ್ರಜಾಲಿಕ ಕ್ರಿಯಾಕೌಶಲ್ಯಗಳಿಂದ ಅವನು ಅನೇಕ ಅದ್ಭುತಗಳನ್ನು ತೋರುತ್ತಾನೆ. ತನ್ನ ಐಂದ್ರಜಾಲಿಕ ತಂತ್ರಗಳಿಂದ ಆತ ಒಂದು ಹಸು ಆಗಬಹುದು. ಸೊ ಯಾರೋ ಒಬ್ಬ ಮೆಜಿಷಿಯನ್ ತನ್ನ ಐಂದ್ರಜಾಲಿಕ ತಂತ್ರಗಳಿಂದ ಆತ ಒಂದು ಹಸು ಆಗಬಹುದು, ಆದರೂ ಅವನು ಆ ಹಸು ಅಲ್ಲ. ಆದರೆ ಅದೇ ಕಾಲಕ್ಕೆ ಐಂದ್ರಜಾಲಿಕ ತೋರಿದ ಹಸುವು ಅವನಿಂದ ಭಿನ್ನವಾದದ್ದು ಅಲ್ಲ. ಅಂತೆಯೇ ಐಹಿಕ ಶಕ್ತಿಯು ಭಗವಂತನಿಂದ ಭಿನ್ನವಾದದ್ದಲ್ಲ, ಏಕೆಂದರೆ ಇದು ಭಗವಂತನಿಂದ ಬಂದಿರುತ್ತದೆ. ಆದರೆ ಆ ಶಕ್ತಿಯ ಅಭಿವ್ಯಕ್ತಿಯೇ ಸರ್ವೋತ್ತಮನಾದ ಭಗವಂತನೂ ಆಗಿರುವುದಿಲ್ಲ. ಭಗವಂತನ ದಿವ್ಯ ಜ್ಞಾನ ಮತ್ತು ಶಕ್ತಿ ಸದಾ ಏಕರೂಪವಾಗಿರುತ್ತದೆ. ಅವು ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿತವಾದಾಗಲೂ ಬದಲಾಗುವುದಿಲ್ಲ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಭಗವಂತನು ತನ್ನ ಅಂತರಂಗ ಶಕ್ತಿಯಿಂದ ಧರೆಗೆ ಅವತರಿಸುತ್ತಾನೆ. ಆದ್ದರಿಂದಲೇ ಭಗವಂತನು ಐಹಿಕ ಕಾಲುಷ್ಯವನ್ನೊಳಗೊಳ್ಳುವ, ಬದಲಾಗುವ ಇಲ್ಲವೇ ಐಹಿಕ ತ್ರಿಗುಣಗಳಿಂದ ಪ್ರಭಾವಿತನಾಗುವ ಪ್ರಶ್ನೆಯೇ ಅಲ್ಲಿ ಇಲ್ಲ. ತನ್ನದೇ ಆದ ಅಂತರಂಗ ಶಕ್ತಿಯಿಂದಾಗಿ ಭಗವಂತನು ಸಗುಣನಾಗಿದ್ದಾನೆ. ಆದರೆ ಅದೇ ಕಾಲಕ್ಕೆ ಐಹಿಕ ಶಕ್ತಿಯ ಸಂಸ್ಪರ್ಶವು ಇಲ್ಲದ್ದರಿಂದ ಆತ ನಿರ್ಗುಣನಾಗಿದ್ದಾನೆ. ರಾಜಶಾಸನದಿಂದ, ಇನ್ನೊಂದು ಉದಾಹರಣೆ, ರಾಜಶಾಸನದಿಂದ ದೋಷಾರೋಪಣೆಗೊಳಗಾದ ಸೆರೆಯಾಳುಗಳಿಗೆ ಸೆರೆಮನೆ ನಿಬಂಧನೆಗಳು ಅನ್ವಯಿಸುತ್ತವೆ. ಆದರೆ ರಾಜನು ತನ್ನ ಸದಾಶಯದಿಂದ ಸೆರೆಮನೆಗೆ ಬೇಡಿ ಕೊಟ್ಟರೂ ಕೂಡ ಅಂತಹ ನಿಯಮಗಳು ಅವನಿಗೆ ಅನ್ವಯಿಸಲಾರವು. ವಿಷ್ಣು ಪುರಾಣದಲ್ಲಿ ಭಗವಂತನಿಂದ ಭಿನ್ನವಲ್ಲದ 6 ಐಶ್ವರ್ಯಗಳನ್ನು ಹೇಳಲಾಗಿದೆ. ದಿವ್ಯ ಜ್ಞಾನ, ಸಾಮರ್ಥ್ಯ, ಸಂಪತ್ತು, ಶಕ್ತಿ, ಸೌಂದರ್ಯ ಮತ್ತು ವಿರಕ್ತಿ ಎಂಬ ಐಶ್ವರ್ಯಗಳು ದೇವೋತ್ತಮ ಪುರುಷನಿಂದ ಅಭಿನ್ನವಾಗಿವೆ. ಐಹಿಕ ಜಗತ್ತಿನಲ್ಲಿ ಭಗವಂತನೇ ಸ್ವಯಂ ಇಂತಹ ಐಶ್ವರ್ಯವನ್ನು ತೋರಿದಾಗಲೂ ಅವುಗಳಿಗೆ ಐಹಿಕ ತ್ರಿಗುಣಗಳ ಸಂಸರ್ಗವಿರುವುದಿಲ್ಲ. ಐಹಿಕ ಜಗತ್ತಿನಲ್ಲಿ ಪ್ರದರ್ಶಿತವಾದಾಗ ಕೂಡ ಭಗವಂತನ ಕ್ರಿಯೆಗಳು ಸದಾ ಅಲೌಕಿಕವಾಗಿರುತ್ತವೆ ಎಂಬುದನ್ನು ಚಿನ್ಮಾತ್ರತ್ವ ಎಂಬ ಪದವೇ ಪ್ರಮಾಣ. ಭಗವಂತನ ಕ್ರಿಯೆಗಳು ಸ್ವಯಂ ಪುರುಷನಷ್ಟೇ ಉತ್ತಮವಾದವು. ಅನ್ಯಥಾ ಶ್ರೀ ಶುಕಮುನಿಗಳಂತಹ ಮುಕ್ತಾತ್ಮರಾದ ಭಕ್ತರು ಅವುಗಳಿಂದ ಆಕರ್ಷಿತರಾಗುತ್ತಿರಲಿಲ್ಲ. ಕೆಲವೊಮ್ಮೆ ಜ್ಞಾನದ ಅಲ್ಪ ಬಂಡವಾಳವುಳ್ಳ ವ್ಯಕ್ತಿಗಳು ತಪ್ಪಾಗಿ ಎಣಿಸುವಂತೆ ಐಹಿಕ ತ್ರಿಗುಣಗಳಲ್ಲಿ ಭಗವಂತನ ಕ್ರಿಯೆಗಳು ಹೇಗಿರುವುದು ಸಾಧ್ಯವೆಂದು ವಿದುರನು ಪ್ರಶ್ನಿಸಿದನು. ಐಹಿಕವಾದ ಶರೀರ ಮತ್ತು ಆತ್ಮಗಳ ಮಧ್ಯೆ ಇರುವ ಭಿನ್ನತೆಯಿಂದಾಗಿ ಐಹಿಕ ಗುಣಗಳ ನಿಶೆ ಉಂಟಾಗುತ್ತದೆ. ಬದ್ಧಾತ್ಮನ ಕ್ರಿಯೆಗಳು ಐಹಿಕ ತ್ರಿಗುಣಗಳ ಮಾಧ್ಯಮದ ಮೂಲಕ ಪ್ರದರ್ಶಿತವಾಗುತ್ತವೆ. ಆದ್ದರಿಂದಲೇ ತೋರಿಕೆಯಲ್ಲಿ ವಿರೂಪವಾಗಿರುತ್ತವೆ. ಆದರೆ ಭಗವಂತನ ದೇಹ ಮತ್ತು ಸ್ವಯಂ ಭಗವಂತ ಏಕವೂ ಅಭಿನ್ನವೂ ಆಗಿವೆ. ಭಗವಂತನ ಕ್ರಿಯೆಗಳು ಪ್ರದರ್ಶಿತವಾದಾಗ ಅವು ನಿಜಕ್ಕೂ ಎಲ್ಲ ರೀತಿಯಿಂದಲೂ ಭಗವಂತನಿಂದ ಅಭಿನ್ನವಾಗಿರುತ್ತವೆ. ಒಟ್ಟಾರೆ ತಾತ್ಪರ್ಯ ಇಷ್ಟು: ಭಗವಂತನ ಕ್ರಿಯೆಗಳನ್ನು ಐಹಿಕವೆಂದು ಪರಿಗಣಿಸುವ ವ್ಯಕ್ತಿಗಳು ನಿಜಕ್ಕೂ ತಪ್ಪು ಮಾಡುತ್ತಾರೆ. ಸೊ ಇಲ್ಲಿ ಪ್ರಶ್ನೆಗಳು: ಭಗವಂತನು ಈ ಪ್ರಕೃತಿ ಜೊತೆ ಹೇಗೆ ಭಗವಂತನು ಸಂಬಂಧ ಇಟ್ಕೊಂಡಿದ್ದಾನೆ? ಸೊ ಭಗವಂತ ಸಂಬಂಧ ಇಟ್ಕೊಂಡಿರೋದು ಈ ರೀತಿ, ಭಗವಂತನು ಅದಕ್ಕೆ ಒಳಗಾಗ್ತಾನ, ಭಗವಂತನು ಅದರಿಂದ ಕಲುಷಿತನಾಗ್ತಾನ? ಸೊ ಹಾಗೆ ಅವರ ಪ್ರಶ್ನೆ. ಸೊ ಇಲ್ಲಿ ಹೇಳ್ತಾರೆ, ಇಲ್ಲಿ ಈ ಒಂದು ಭಗವಂತನ ಬಗ್ಗೆ ಈ ಪ್ರಶ್ನೆಗಳು ಕೇಳ್ತಾರೆ. ನಂತರ ಅವರು ಜೀವಿ, ನಮ್ಮ ಆಕ್ಚುಲಿ ಇದು ವಿದುರರಿಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಅವ್ರು ಕೇಳೋ ಮೂಲಕ ನಮಗೆ ಇನ್ನ ಹೆಚ್ಚು ಸ್ಪಷ್ಟತೆ ಸಿಗುತ್ತೆ. ಸೊ ಯಾವಾಗಲೂ ಹೇಳಿದಾಗೆ ಹಿರಿಯ ಆಚಾರ್ಯರು, ಹಿರಿಯ ಭಕ್ತರು ಬೇರೊಬ್ಬರು
ಭಕ್ತರಾಗ್ಬೇಕು ಅಂತ ಅವ್ರಿಗೆ ಒಂದು ಇಚ್ಛೆ ಇರ್ಬೋದು. ಇಲ್ಲಾಂದ್ರೆ ಇನ್ನ ಅವರು ಈ ತರ ಉತ್ತಮ ಭಕ್ತರಿಂದ ಇನ್ನ ಕೇಳಬೇಕು. ಸೊ ಅಂತರ ಇದರಿಂದ ಅವರು ಪ್ರಶ್ನೆಗಳು ಕೇಳಬೇಕು. ಹಾಗೆ ಈ ವಿದುರನ ಪ್ರಶ್ನೆಗಳು ಇಲ್ಲಿ ಮುಂದುವರಿತಾ ಇದೆ. ನೆಕ್ಸ್ಟ್, ಹುಡುಗರು ಇತರ ಹುಡುಗರೊಂದಿಗೆ ಅಥವಾ ನಾನಾ ತೆರನಾದ ಆಟಿಕೆಗಳೊಂದಿಗೆ ಆಡಲು ಉತ್ಸಾಹಿತರಾಗಿರುತ್ತಾರೆ, ಏಕೆಂದರೆ ಅವರು ಆಸೆಗಳಿಂದ ಪ್ರೋತ್ಸಾಹಿತರಾಗಿರುತ್ತಾರೆ. ಆದರೆ ಭಗವಂತನಿಗೆ ಅಂತಹ ಆಸೆಗಳಿರುವ ಸಾಧ್ಯತೆ ಇಲ್ಲ, ಏಕೆಂದರೆ ಭಗವಂತನು ಸ್ವಯಂ ಸಂತೃಪ್ತನಾಗಿದ್ದಾನೆ ಮತ್ತು ಎಲ್ಲ ಕಾಲಕ್ಕೂ ಎಲ್ಲದರಿಂದಲೂ ಮುಕ್ತನಾಗಿರುತ್ತಾನೆ. ಸೊ ಇದು ಗೊತ್ತು ವಿದುರರಿಗೆ. ಸೊ ಭಗವಂತನು ನಮ್ಮ ರೀತಿಯ ಆಸೆಗಳಿಂದ ಭೌತಿಕ ಜಗತ್ತಿಗೆ ಬರೋದಿಲ್ಲ. ಸೊ ಆದರೆ ಕೂಡ ಭಗವಂತನ ಚಟುವಟಿಕೆಗಳು ನಡೀತಾ ಇದೆ. ಕೇಳ್ತಾ ಇದ್ದಾರೆ ಅವರು ಹೇಗೆ ಇದೆ. ನಮ್ಮ ರೀತಿಯ ಚಟುವಟಿಕೆಗಳಲ್ಲ, ನಮ್ಮ ರೀತಿಯ ಚಟುವಟಿಕೆಗಳು ಹುಡುಗರು ಇರೋದ ರೀತಿ ಪ್ರತಿಯೊಬ್ಬರೂ ಇದೆ. ಸೊ ಇಚ್ಛೆಗಳು ಪ್ರತಿಯೊಂದು ಜೀವಿ ಕೂಡ ಭೌತಿಕ ಜಗತ್ತಿಗೆ ಬಂದ ಮೇಲೆ ಇದ್ದೇ ಇದೆ. ಸೊ ಅದಕ್ಕೆ ಮಿತಿಯೇ ಇಲ್ಲ ಅದಕ್ಕೆ. ಸೊ ಈ ರೀತಿ ಭಗವಂತನ ಇಚ್ಛೆ ಇದ್ರೂ ಅದು ಆಧ್ಯಾತ್ಮಿಕ. ಅದ ರೀತಿ ಭಗವಂತನು ಎಲ್ಲದಕ್ಕೂ ಮೂಲ, ಅವನಿಂದಲೇ ಎಲ್ಲವೂ ಬರೋದು. ಸೊ ಅವನದ್ದು ಭೌತಿಕವಾದದಲ್ಲ, ಅವನ ಇಚ್ಛೆ ಕೂಡ ಆಧ್ಯಾತ್ಮಿಕ ಇಚ್ಛೆ. ಸೊ ಆದ್ರೆ ನಮ್ಮ ಇಚ್ಛೆಗಳು ಮೂಲತಃ ಆಧ್ಯಾತ್ಮಿಕ, ಆದರೆ ಈಗ ಭೌತಿಕ ಗುಣಗಳಿಂದ ನಮಗೆ ಈಗ ಅದು ಇಂದ್ರಿಯ ಸುಖದ ಇದಾಗಿ ಆ ಇಚ್ಛೆಗಳು ಇದಾಗ್ತಾ ಇದೆ. ಇಲ್ಲಾಂದ್ರೆ ಇಚ್ಛೆ ಇದೆ ಮೂಲತಃ ಪ್ರತಿ ಜೀವಿಗೂ ಕೂಡ. ಅದು ಆ ಇಚ್ಛೆ ಜೀವಿಯ ಲಕ್ಷಣ ಇದೆ ಅದು. ಸೊ ಎನಿವೆ ಇಲ್ಲಿ ಪ್ರಶ್ನೆ, ಇಲ್ಲಿ ಭಗವಂತನು ಕೂಡ ಹಾಗೆ ಏನಾದರೂ ಚಟುವಟಿಕೆಗಳ ಇಲ್ಲ, ಭಗವಂತ ಅದೇ ಚಟುವಟಿಕೆಗಳಿಲ್ಲ. ನೆಕ್ಸ್ಟ್ ಶ್ಲೋಕ. ಐಕ ತ್ರಿಗುಣಗಳ ಸ್ವ ಆಶ್ರಿತ ಶಕ್ತಿಯಿಂದಾಗಿ ಭಗವಂತನು ಈ ವಿಶ್ವದ ಸೃಷ್ಟಿಗೆ ಕಾರಣನಾಗಿದ್ದಾನೆ. ಅದರಿಂದ ಭಗವಂತನು ಸೃಷ್ಟಿಯನ್ನು ಪಾಲಿಸುತ್ತಾನೆ ಮತ್ತು ಪ್ರತಿಯಾಗಿ ಮತ್ತೆ ಮತ್ತೆ ಲಯಗೊಳಿಸುತ್ತಾನೆ. ಸೊ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಈ ಭಗವಂತನು ಸೃಷ್ಟಿ ಮಾಡಿದ ಜಗತ್ತು ನಮಗೋಸ್ಕರ. ಇದು ಭಗವಂತನು ತನಗೋಸ್ಕರ ಮಾಡಿದ್ದು ಅಲ್ಲ, ಇದು ನಮ್ಮ ಇಚ್ಛೆನ ಪೂರೈಕೆ. ನಾವು ಭಗವಂತನ ಒತ್ತಾಯ ಮಾಡಿದ್ವಿ ಈ ಜಗತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ. ಅನುಕರಣೆಯಿಂದ ಭಗವಂತನೊಂದಿಗೆ ಒಂದಾಗುವ ಭ್ರಮಾತ್ಮಕ ಯೋಚನೆಗಳಿಂದ ಪ್ರಚೋದಿತರಾದ ಜೀವಿಗಳಿಗಾಗಿ ಭಗವಂತನು ಈ ಪ್ರಾಪಂಚಿಕ ವಿಶ್ವವನ್ನು ಸೃಷ್ಟಿಸಿದ್ದಾನೆ. ಸೊ ಇದು ಭಗವಂತನು ನಮ್ಮ ಇಚ್ಛೆಗೋಸ್ಕರ ಇದು ಸೃಷ್ಟಿ ಮಾಡಿದ್ದು. ಭಗವಂತನು ತನ್ನ ಇಚ್ಛೆ, ತನ್ನ ಇದಕ್ಕೋಸ್ಕರ ಅಲ್ಲ. ಸ್ವಯಂ ಭಗವಂತನಿಗೋಸ್ಕರ ಈ ಐಹಿಕ ಜಗತ್ತು ಇರುವುದಿಲ್ಲ. ಸೊ ಭಗವಂತನಿಗೆ ಇದರ ಅಗತ್ಯ ಇಲ್ಲ. ಸೊ ಹಾಗೆ ಮತ್ತೆ ಇದರ ಲಯ ಆದ್ಮೇಲೆ ಎಷ್ಟೋ ಸಮಯ ಆ ಸಮಯಕ್ಕೆ ಇದರ ಅಸ್ತಿತ್ವ ಇಲ್ಲ, ಭೌತಿಕ ಜಗತ್ತು ಅಸ್ತಿತ್ವ ಇಲ್ಲ. ಸೊ ಭಗವಂತನಿಗೆ ಇದರ ಅಸ್ತಿತ್ವ ಅಗತ್ಯ ಇಲ್ಲ ಇದು. ಆದ್ರೆ ಮತ್ತೊಮ್ಮೆ ಭಗವಂತನ ಯೋಚನೆ ಮಾಡೋದು ನಮಗೆ ಮತ್ತೊಂದು ಅವಕಾಶ, ನಮಗೆ ಎಲ್ಲ ಜೀವಿಗಳಿಗೆ ಮತ್ತೊಂದು ಅವಕಾಶ ಕೊಡಬೇಕು, ಮತ್ತೆ ಇದರ ಸೃಷ್ಟಿ ಆಗುತ್ತೆ. ಶುದ್ಧ ಆತ್ಮವು ಶುದ್ಧ ಪ್ರಜ್ಞೆಯಾಗಿದೆ. ಸೊ ಇಲ್ಲಿ ಹೀಗೆ ಅವರ ಪ್ರಶ್ನೆ ಹೀಗೆ. ಸೊ ಫಸ್ಟ್ ಸಂಬಂಧಪಟ್ಟಿದ ಪ್ರಶ್ನೆ ಭಗವಂತನೊಟ್ಟಿಗೆ. ಭಗವಂತನು ಈ ಪ್ರಕೃತಿ ಗುಣಗಳ ಜೊತೆಗಿದ್ದು ಇಲ್ಲಿ ಭೌತಿಕ ಜಗತ್ತಿನ ಚಟುವಟಿಕೆಗಳು ನಡೆಯುತ್ತೆ, ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು. ಇದು ಅದು ಕೂಡ ಭಗವಂತನು ಇಲ್ಲಿ ಲೀಲೆಗಳು ಮಾಡಿದಾಗ ಅದು ಕೂಡ ಈ ಮಾಯಾಶಕ್ತಿ ಪ್ರಭಾವದಲ್ಲಿ ಆಗುತ್ತಾ? ಯಾಕಂದ್ರೆ ಮಾಯಾವಾದಿಗಳು ಅವರು ಯೋಚನೆ ಮಾಡೋದು, ನಾವು ಹೇಗೆ ಪ್ರಭಾವದಲ್ಲಿದ್ದೇವೆ, 3 ಗುಣಗಳ ಪ್ರಭಾವದಲ್ಲಿದ್ದು ಪ್ರತಿ ಕ್ಷಣ ಅನುಕ್ಷಣ ನಮಗೆ ಯಾವುದಾದರೂ ಒಂದು ಗುಣಗಳ ಇದು ಬಿದ್ದೇ ಇದೆ ನಮಗೆ. ತಮೋ ಗುಣ ಏನು, ನಮಗೆ ಅಜ್ಞಾನ, ಸಂಪೂರ್ಣ ಆಲಸ್ಯನೋ ಏನೋ ಒಂದು ಇದಿಲ್ಲ. ಆಮೇಲೆ ಏನ್ ಮಾಡ್ಬೇಕು ಮಾಡದೇ ಇರೋದು ಅದು ಅದರ ಅರಿವಿಲ್ಲ. ತಮೋಗುಣ, ಅದು ತಮೋಗುಣ. ರಜಗುಣ ಸ್ವಲ್ಪ ಇನ್ನ ಅತಿ ಹೆಚ್ಚು ಆಸೆಗಳು, ಅದರ ಪೂರೈಕೆಗೆ ನಮ್ಮ ಶ್ರಮ. ಸತ್ವಗುಣದಲ್ಲಿ ಸ್ವಲ್ಪ 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 ಜ್ಞಾನ ಇದೆ, ಸ್ವಲ್ಪ ಆಲೋಚನೆ ಇದೆ, ಸ್ವಲ್ಪ ಪುಣ್ಯ ಪಾಪ ಅರಿವು ಇದೆ. ಆದರೂ ಕೂಡ ಈ ಒಂದಾದರೂ ಒಂದು ಗುಣ ನಮಗೆ ಬಂಧಿಸಿದೆ. ನಮಗೆ ನಾವು ಈ 3 ಗುಣಗಳಿಂದ ಮುಕ್ತರಲ್ಲ. ಸೊ ಈ ರೀತಿ ಎಲ್ಲ ಜೀವಿಗಳು, ಎಲ್ಲ ದೇವತೆಗಳು, ಎಲ್ಲ ಮನುಷ್ಯರು, ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲರೂ ಕೂಡ ಈ 3 ಇದರಲ್ಲಿದ್ದಾರೆ. ಹೀಗೆ
ಭಗವಂತನು ಇಲ್ಲಿ ಅವತರಿಸುವಾಗ ಅವನ ಚಟುವಟಿಕೆಗಳು, ಅವನ ಲೀಲೆಗಳು ಅದು ಕೂಡ ಹೀಗೆ ಆಗಿರ್ಬೇಕು. ಇಲ್ಲ, ಭಗವಂತನದು ಹಾಗೆ ಆಗಿಲ್ಲ. ಸೊ ಅವನು ಆ ನಿಯಂತ್ರಣದಲ್ಲಿ ಇಲ್ಲ. ಸೊ ಈಗ ಆ ಮೈತ್ರೇಯ ಮಹರ್ಷಿಗಳು ಇದಕ್ಕೆ ಉದಾಹರಣೆ ಕೊಡ್ತಾರೆ. ಕೆಲವು ಉದಾಹರಣೆಗಳು ಕೊಡ್ತಾ ಹೇಗೆ ಭಗವಂತನೂ ಒಳಪಟ್ಟಿಲ್ಲ, ನಾವು ಜೀವಿಗಳು ಒಳಪಟ್ಟಿದ್ದೇವೆ ಈ ಮಾಯ ಪ್ರಕೃತಿಗೆ, ಈ ಮೂರು ಗುಣಗಳಿಗೆ, ಭಗವಂತನ ಬಹಿರಂಗ ಶಕ್ತಿಗೆ. ಆದರೆ ಭಗವಂತನು ಒಳಪಟ್ಟಿಲ್ಲ ಅಂತ ಇದಕ್ಕೆ ಉತ್ತರ ಕೊಡ್ತಾರೆ. ಅದರ ಅವ್ರು ಕೊಡೋ ಉದಾಹರಣೆಯಲ್ಲಿ ನಾವು ಉತ್ತರವನ್ನು ನೋಡೋಣ. ಎರಡನೇ ಪ್ರಶ್ನೆ, ಪ್ರತಿಯೊಂದು ಜೀವಿಗೆ ನಾವು ಜೀವಾತ್ಮ, ನಮ್ಮನ್ನು ಸಂಬಂಧಿಸಿಪಟ್ಟ ಕೆಲವು ಪ್ರಶ್ನೆ. ದೇಶತಃ ಕಾಲತೋ ಯೋ ಅಸಾವ್ ಅವಸ್ಥಾ ಹೇಳಿ ಪ್ರಭು ಹೇಳಿ. ದೇಶತಃ ಕಾಲತೋ ಯೋ ಅಸೌ ಅವಸ್ಥಾತಃ ಸ್ವತೋನ್ಯತಾ ಸ್ವತಾನ್ಯತಃ ಅವಿಲುಪ್ತಾವಬೋಧಾತ್ಮ ಜಯ ಕಥಂ. ಶುದ್ಧ ಆತ್ಮವು ಶುದ್ಧ ಪ್ರಜ್ಞೆಯಾಗಿದೆ. ದೇಶ, ಕಾಲ, ಸನ್ನಿವೇಶ, ಕನಸುಗಳು ಅಥವಾ ಇನ್ಯಾವುದೇ ಕಾರಣಗಳಿಂದ ಅದು ಎಂದು ಪ್ರಜ್ಞೆಗೆ ಹೊರತಾಗಿರುವುದಿಲ್ಲ. ಅಂದ ಮೇಲೆ ಹೇಗೆ ತಾನೇ ಆತ್ಮವು ಅವಿದ್ಯೆಯಲ್ಲಿ ಮಗ್ನವಾಗಿರುತ್ತದೆ? ಒಂದು ಭಗವಂತನು, ಇನ್ನೊಂದು ನಾವು ಕೂಡ ಅವನ ಅಂಶ, ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಸೊ ಹೀಗೆ ಶುದ್ಧ ಪ್ರಜ್ಞೆಯಲ್ಲಿ, ಪ್ರಜ್ಞೆ ಅನ್ನೋದು ನಮ್ಗೆ ಯಾವ ಸಮಯದಲ್ಲೂ ಇದೆ, ಯಾವಾಗಲೂ ಇಲ್ಲ ಅಂತಲ್ಲ. ಒಂದು ರೀತಿ ಕನಸಿನಲ್ಲೂ ಕೂಡ ಪ್ರಜ್ಞೆ ಒಂದು ರೀತಿ ಚಟುವಟಿಕೆ, ಕನಸು. ಸೊ ಹೀಗಿರುವಾಗ ಹೇಗೆ ನಾವು ಅವಿದ್ಯೆ, ಹೇಗೆ ಅವಿದ್ಯಾಶಕ್ತಿ, ಸೊ ಇದಕ್ಕೆ ಒಳಗಾದ್ವಿ ಅಂತ. ಸೊ ಒಂದು ನಿಮಿಷ. ಸೊ ಅಜಯ ಕಥಂ, ಅಜಯ ಅಂದ್ರೆ ಅಜ್ಞಾನದೊಂದಿಗೆ. ಸೊ ಭಾವಾರ್ಥ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಬೇರೆ ಇದರಿಂದನೂ ಹೇಳೋದು, ಪ್ರತಿ ಜೀವಿಯು ನಾವು ಭೌತಿಕ ಶಕ್ತಿಗೆ ಬದ್ಧರಾಗಿದ್ದೇವೆ. ನಾವು ಭಾಗವತ ಮೊದಲ ಶ್ಲೋಕವೇ ಹೇಳುತ್ತೆ, ತೇನೇ ಭಗವಂತನು ಎಲ್ಲ ಜೀವಿಗಳು ನಾವು ಒಳಗಾಗಿದ್ದೇವೆ ಈ ಗುಣಗಳಿಗೆ. ಜನ್ಮಾದ್ಯಸ್ಯ ಯಥಾ ಅನ್ವಯಾದ್ ಇತರತ ಅರ್ಥೇಶು ಅಭಿಜ್ಞಾಸ್ವರಾಟ್ ತೇನೇ ಬ್ರಹ್ಮ ಹೃದಯ ಮುಖ್ಯಂತಿ ಯತ್ ಸೂರಯಃ ಮುಖ್ಯಂತಿ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗಂ ವೃಷ ಧಾಮ್ನಾ ಸ್ವೇನ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಸೊ ಭಗವಂತನು, ಅವನ ಸ್ಥಿತಿ ಅಲೌಕಿಕವಾಗಿದೆ, ದಿವ್ಯವಾಗಿದೆ. ಅದರ ನಮ್ಮ ಸ್ಥಿತಿ ಈ ಭಗವಂತನ ಮಾಯಾ ಪ್ರಪಂಚ ಇದೆ, ಮಾಯಾ ಶಕ್ತಿ ಇದೆ ಭಗವಂತನ. ಸೊ ನಾವು ಅದಕ್ಕೆ ಒಳಗಾಗಿದ್ದೇವೆ. ಸೊ ಈ ಅವಿದ್ಯಾಶಕ್ತಿ ವಿಷ್ಣು ಪುರಾಣದಲ್ಲಿ ಹೇಳೋದು, ಏನ್ ಹೇಳ್ತಾ ಇರೋದು, ವಿಷ್ಣು ಶಕ್ತಿ ಪರಾಪ್ರೋಕ್ತ. ಯಾರಿಗೆ ಗೊತ್ತಾದ ಶ್ಲೋಕ? ಅವಿದ್ಯಾ ಕಾಮಕರ್ಮ ಅನ್ಯ, 3 ಶಕ್ತಿಗಳು ಅಂತ ಹೇಳ್ತಾರೆ ಭಗವಂತನದು. ಸೊ ಅದರಲ್ಲಿ ನಾವು ಜೀವಿಗಳು, ಇನ್ನೊಂದು ಅವನ ಅಂತರಂಗ ಶಕ್ತಿ, ಮತ್ತೆ ಇನ್ನೊಂದು ಈ ಮಾಯಾ, ಈ ಶಕ್ತಿ, ಅವಿದ್ಯಾಶಕ್ತಿ, ಅವಿದ್ಯಾ ಕಾಮಕರ್ಮ. ಏನಾದ್ರು ಶ್ಲೋಕ ಅದು ವಿಷ್ಣು ಪುರಾಣದ? ಪರಾಸ್ಯ ಶಕ್ತಿ ವಿವಿಧೈವ ಶ್ರೂಯತೆ, ಅದಲ್ಲ ಇನ್ನೊಂದು ಶ್ಲೋಕ ಅಂತ ಅವಿದ್ಯಾ ಒಂದು ಶ್ಲೋಕ ಇದೆ. ಸೊ ಅದರಲ್ಲಿ ಸ್ಪಷ್ಟವಾಗಿದೆ. ಸಾಧುಶೀಲ ಪ್ರಭುಪಾದರು ಇದರಲ್ಲಿ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣು ಪುರಾಣದಲ್ಲಿ ಮತ್ತು ಶ್ರೀಮದ್ ಭಾಗವತದ ಆರಂಭದಲ್ಲಿ ಇದನ್ನು ದೃಢೀಕರಿಸಲಾಗಿದೆ. ನಮಗೆ ನಾವು ಪರಾಶಕ್ತಿ, ಆದರೆ ಭಗವಂತನ ಈ ಬಹಿರಂಗ ಶಕ್ತಿ ಇದೆ, ಅದಕ್ಕೆ ಒಳಗಾಗಿದ್ದೇವೆ. ನಮ್ಮ ಸ್ವತಂತ್ರವನ್ನು ನಾವು ಸದುಪಯೋಗ ಮಾಡಿದ್ರೆ ಭಗವಂತನ ಅಂತರಂಗ ಶಕ್ತಿಯಲ್ಲಿ ಇರ್ತೇವೆ. ನಾವು ಸ್ವಲ್ಪ ದುರುಪಯೋಗ ಮಾಡಕ್ಕೆ ನಮ್ಗೆ ಇದು ಮಾಡಿದ್ರೆ ಭಗವಂತನ ಬಹಿರಂಗ ಶಕ್ತಿ ನಮ್ಮನ್ನ ಹಿಡಿದುಕೊಳ್ಳುತ್ತೆ. ಸೊ ಈಗ ನಾವು ಅದಕ್ಕೆ ನಾವು ಸ್ವತಂತ್ರ ಅಲ್ಲ. ಈಗ ಈ ಉದಾಹರಣೆ ಕೊಡೋದು ಯಾವಾಗ್ಲೂ ಪ್ರಜೆಗಳು
ಸಿವಿಲ್ ಲಾ ಇಲ್ಲ ಅಂದ್ರೆ ಕ್ರಿಮಿನಲ್. ಸರ್ಕಾರ ಒಂದು ದೇಶದಲ್ಲೋ ಒಂದು ರಾಜ್ಯದಲ್ಲೋ ಅದು ಅಧಿಕಾರದಲ್ಲಿದೆ, ಅದರ ನಿರ್ವಹಣೆ ಇದೆ, ಅದು ಕಾನೂನುಗಳನ್ನು ಮಾಡುತ್ತೆ. ಸೊ 2 ಕಾನೂನುಗಳಿದೆ. ಎಲ್ಲ ಜೀವಿಗಳು ಎಲ್ಲ ಕ್ರಮಬದ್ಧವಾಗಿ ಪಾಲನೆ ಮಾಡೋ ಅವ್ರಿಗೆ ಒಂದು ಕಾನೂನು ಇದೆ. ನಾವು ಅದನ್ನು ಉಲ್ಲಂಘಿಸಿದ ತಕ್ಷಣವೇ ನಮ್ಮನ್ನು ಸೆರೆಮನೆ ಹಾಕಿ ಅಲ್ಲಿ ಇನ್ನೊಂದು ರೀತಿಯ ಕಾನೂನು ಇದೆ. 2 ಕಾನೂನು, ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಅಂತ ಹೇಳ್ತಾರೆ. ಸೊ ಈ ರೀತಿ ಇದೆ. ಸೊ ಹಾಗೆ ಭಗವಂತನದ ವೈಕುಂಠ ಜಗತ್ತು ಅವನ ಅಂತರಂಗ ಶಕ್ತಿಯಿಂದ ಇರೋದು, ಮತ್ತೆ ಈ ಭೌತಿಕ ಜಗತ್ತು ಅವನ ಬಹಿರಂಗ ಶಕ್ತಿ ಇರೋದು, ಅದು ಇದೆ. ಭಗವಂತನಿಂದಲೇ ನಿರ್ದೇಶಿತವಾಗಿದೆ. ಸೊ ಯಾವ ಜೀವಿಗಳು ಭಗವಂತನ ಆಶ್ರಯದಲ್ಲಿ, ಭಗವಂತನ ನೆನಪಿನಲ್ಲಿ, ಭಗವಂತನ ನಾನು ನಿತ್ಯ ಸೇವಕ, ಭಗವಂತನ ನಿತ್ಯ ದಾಸ, ಸೊ ಆ ಪರಿಕಲ್ಪನೆಯಲ್ಲಿ ಅವರು ಸ್ಥಿತರಾಗಿರ್ತಾರೆ, ಮುಕ್ತಾತ್ಮರು. ಸೊ ಅವರು ಅವನ ಅಂತರಂಗ ಶಕ್ತಿಯಲ್ಲಿ ಇರ್ತಾರೆ. ಸೊ ಅವರು ಇಲ್ಲಿ ಬಂದರೂ ಕೂಡ ಅವರ ಚಟುವಟಿಕೆಗಳು ಅಲೌಕಿಕವಾಗಿರುತ್ತೆ. ಯಾಕಂದ್ರೆ ಅವರ ನೆನಪು, ಅವರ ಭಗವಂತನ ಸಂಬಂಧ ಯಾವತ್ತು ಅದಕ್ಕೆ ಇದಿಲ್ಲ, ಅಡಚಣೆ ಇಲ್ಲ ಅದು. ಸೊ ಹಾಗೆ ಅವರು ಅದೇ ರೀತಿಯ ಆಧ್ಯಾತ್ಮಿಕ ಜೀವನದಲ್ಲಿರ್ತಾರೆ. ಅವರು ಜೀವನ್ ಮುಕ್ತ ಅಂತ ಕೂಡ ಹೇಳ್ತಾರೆ. ಅವರು ಜೀವನ್ ಮುಕ್ತ ಸೌಚಿತಿ ಇಹ ಯಸ್ಯ ಹರೇರ್ ದಾಸೆ ಕರ್ಮಣ ಮನಸ ಆಗಿರ. ಸೊ ಅದು ಅವರ ಸ್ಥಿತಿ, ಶುದ್ಧ ಭಕ್ತರ ಸ್ಥಿತಿ, ಮುಕ್ತಾತ್ಮನ ಸ್ಥಿತಿ. ಆದರೆ ನಾವು ಈ 3 ಗುಣಗಳ ಪ್ರಭಾವ ಇದೆ ನಮಗೆ, ಇದೆ ನಮ್ಮ ಭೌತಿಕ ಇಚ್ಛೆ ಇರೋದ್ರಿಂದ ಈ ಗುಣಗಳ ಪ್ರಭಾವ ಬರುತ್ತೆ ನಮಗೆ. ಆ ಗುಣಗಳ ಪ್ರಭಾವ ಬರೋದ್ರಿಂದ ನಾವು ಇಲ್ಲಿ ಅಧೀನರಾಗಿ ಇದರ ಕ್ಲೇಶಗಳು, ಸೊ ಭಗವಂತನ ಮಾಡಿದ್ದಾನೆ ಆ ರೀತಿ ಭೌತಿಕ ಜಗತ್ತು, ಸುಖ ದುಃಖ, ಭೌತಿಕ ಸುಖ ದುಃಖ, ಇದಕ್ಕೆ ನಾವು ಒಳಗಾಗ್ತೇವೆ. ಜೀವಶಕ್ತಿ ಅಥವಾ ಭಗವಂತನ ಕ್ಷೇತ್ರಜ್ಞ ಶಕ್ತಿಯು ಅವಿದ್ಯ ಕರ್ಮ ಸಂಜ್ಞಾ ಎಂಬ ಬಹಿರಂಗ ಶಕ್ತಿ ಅಧೀನದಲ್ಲಿರುವ ಪ್ರವೃತ್ತಿ ಉಳ್ಳದ್ದಾಗಿದೆ. ಈ ರೀತಿಯಲ್ಲಿ ಅವನು ಐಹಿಕ ಅಸ್ತಿತ್ವದ ಅನುಚಿತ ಸನ್ನಿವೇಶದಲ್ಲಿ ನೆಲೆಸಿದ್ದಾನೆ. ಅವಿದ್ಯಾಶಕ್ತಿಯಿಂದ ಪ್ರಭಾವಿತನಾಗದಿದ್ದ ಪಕ್ಷದಲ್ಲಿ ಜೀವಿಯು ತನ್ನ ವಾಸ್ತವ ಅನನ್ಯತೆಯನ್ನು ಮರೆಯಲಾರ. ಜೀವಿಯು ಅವಿದ್ಯಾಶಕ್ತಿಯ ಪ್ರಭಾವದತ್ತ ಒಲವುಳ್ಳವನಾದ್ದರಿಂದಲೇ ಪರಮಶಕ್ತನನ್ನು ಎಂದೂ ಸರಿಗಟ್ಟಲಾರ. ಭಗವಾನೇಕ ಏವೈಷ ಕ್ಷೇತ್ರೇಷ್ವಸ್ಥಿತಃ ಅಮುಷ್ಯ ದುರ್ಭಗತ್ವಂ ವಾ ಕ್ಲೇಶೋ ವಾ ಕರ್ಮಭಿಃ ಕುತಃ. ಸೊ ಇಲ್ಲಿ ಅವ್ರು ಹೇಳಿದ್ದು, ನಾವು ಜೀವಿಗಳು ಈಗ ನಾವು ಶುದ್ಧ ಪ್ರಜ್ಞರಿದ್ರು ನಾವು ಒಳಗಾದ್ವಿ. ಯಾಕೆ ಒಳಗಾದ್ವಿ? ಮತ್ತೆ ಹಾಗೆ ಪರಮಾತ್ಮನಾಗಿ ಭಗವಂತನು ಪ್ರತಿಯೊಂದು ಜೀವಿ ಹೃದಯದಲ್ಲಿ ನೆಲೆಸಿದ್ದಾನೆ ಅಂದ ಮೇಲೆ ಜೀವಿಗಳ ಕ್ರಿಯೆಗಳು ದೌರ್ಭಾಗ್ಯದ ಮತ್ತು ದುಃಖಕರವಾದ ಫಲಗಳನ್ನು ಏಕೆ ನೀಡುತ್ತವೆ? ಈ ರೀತಿ ಬಹಳ ಪ್ರಶ್ನೆಗಳಿರುತ್ತೆ ನಮಗೆ. ಸೊ ಪರ್ಟಿಕ್ಯುಲರ್ಲಿ ನಾವು ಕ್ರಮೇಣವಾಗಿ ಕೃಷ್ಣ ಪ್ರಜ್ಞೆಗೆ ಸ್ವಲ್ಪ ಸ್ವಲ್ಪ ಬಂದ್ಮೇಲೆ ಆಮೇಲೆ ಈ ತರ ಪ್ರಶ್ನೆಗಳು ಇರೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಬಹಳ ಪ್ರಶ್ನೆಗಳಿರುತ್ತೆ. ಈ ತರ ಯಾಕೆ ಇದು ಭಗವಂತನೂ ಇದ್ದಾನೆ ನಮ್ಮ ಜೊತೆಗೆ, ಆದರೂ ನನಗೆ ಈ ತರ ಕಷ್ಟಗಳು ಯಾಕಿದೆ, ಮತ್ತೆ ಈ ರೀತಿ ನಮಗೆ ಒಂದು ರೀತಿಯ ಮಾಯ ಪ್ರಶ್ನೆಗಳು ಅಂತ ಹೇಳ್ಬೋದಾಗಿಲ್ಲ. ಸೊ ಎನಿವೆ ಪ್ರಶ್ನೆಗಳು ಈ ರೀತಿ ಈ ಶುದ್ಧ ಭಕ್ತರಿಂದ, ಈ ಭಾಗವತ ಶಾಸ್ತ್ರದಿಂದ ಕೇಳೋದ್ರಿಂದ ಅದರ ನಿವಾರಣೆ ಆಗುತ್ತೆ. ಸೊ ಇಲ್ಲಿ ಪ್ರಶ್ನೆ, ಪರಮಾತ್ಮನೇ ಇದ್ದಾನೆ, ಪರಮಾತ್ಮನೇ ಇದ್ರೂ ಕೂಡ ಯಾಕೆ ಈ ರೀತಿ ಒಂದು ಅಶುಭಕರ? ಸೊ ಜನ ಈ ತರ ಪ್ರಶ್ನೆಗಳು ಬಹಳ ಕೇಳ್ತಾರೆ. ಈ ರೀತಿ ನೋಡಿ, ಇಷ್ಟು ಕಷ್ಟ ಪಡ್ತಾ ಇದ್ದಾರೆ, ಎಲ್ಲಿ ಭಗವಂತ? ಈ ರೀತಿ ಇದ್ರೆ ಈ ತರ ಕಷ್ಟ ಏಕೆ ಆಗಕ್ ಸಾಧ್ಯ? ಯಾವ ರೀತಿಯ ನೋಡಿ, ಅವ್ರಿಗೆ ಮರಣ ಬಂದದ್ದು, ಇಲ್ಲಾಂದ್ರೆ ಅವರ ಜೀವನ ನೋಡಿ, ಎಷ್ಟು ಯಾರೂ ಇಲ್ಲ ಅವರಿಗೆ, ಅಷ್ಟು ಅವ್ರು ಅನಾಥರಾಗಿದ್ದಾರೆ. ಇದ್ದಾರೆ ಅಂದ್ರೆ ಭಗವಂತನಿದ್ದಾನ? ನಿಜವಾಗ್ಲು ಭಗವಂತನಿಲ್ಲ. ಭಗವಂತನಿದ್ದಿದ್ರೆ ಈ ತರ ಎಲ್ಲ ಆಗೋದಿಲ್ಲ ಅಂತ ನಾಸ್ತಿಕರು ಹೇಳ್ತಾರೆ. ಇದು ಬಹಳ ಇದಕ್ಕೆ ಹೇಳೋ ಪ್ರಶ್ನೆ ಇದು. ಭಗವಂತನಂತ ಇದ್ರೆ ಇಲ್ಲಿ ಇವರು ಇದ್ರು ಹೇಳ್ತಾರೆ, ಅಷ್ಟೇ ಅಲ್ಲ, ಭಗವಂತನು ಜೊತೆಗೆ ಇದ್ದಾನೋ, ಪರಮಾತ್ಮನಾಗೆ ಇದ್ದಾನೆ. ಹಾಗಿರುವಾಗ ಇದು ಹೇಗೆ ಇದು ಇಷ್ಟು ಈ ರೀತಿಯ ದೌರ್ಭಾಗ್ಯಕರ ಸ್ಥಿತಿ ಬರ್ಬೋದು ಅಂತ. ಸೊ ಇಲ್ಲಿ ಇದು ವಿದುರನು ಮೈತ್ರೇಯನಿಗೆ ಕೇಳಿದ ಮುಂದಿನ ಪ್ರಶ್ನೆ ಆಗಿದೆ. ಭಗವಂತನು ಜೀವಿಗಳ ಹೃದಯದಲ್ಲಿ ಪರಮಾತ್ಮನಾಗಿ ನೆಲೆಸುವನು, ಆದರೂ ಏಕೆ ಅವರು ಅನೇಕ ವಿಪತ್ತುಗಳಿಗೆ, ದೌರ್ಭಾಗ್ಯಗಳಿಗೆ ಅಧೀನರಾಗಿರುವರು? ಸೊ
ಮತ್ತೆ ಪ್ರಭುಪಾದರಲ್ಲಿ ದೇಹವನ್ನು ಒಂದು ವೃಕ್ಷಕ್ಕೆ ಹೋಲಿಸಿ 2 ಹಕ್ಕಿಗಳು ಆತ್ಮ ಪರಮಾತ್ಮ ಇರೋದು ಹಾಗೆ. ಸೊ ಪರಮಾತ್ಮನೇ ಇದ್ದಾನೆ ಜೊತೆಗೆ, ಆದರೂ ಈಗ ಯಾಕೆ ಆಗ್ತಾ ಇದೆ? ರಾಜ್ಯವೊಂದರ ಅಧಿಕಾರಿಯ ಅಗತ್ಯ ಮೇಲ್ವಿಚಾರಣೆಯ ಅಭಾವದಿಂದ ಆ ರಾಜ್ಯದ ಪೌರನು ಆಪತ್ತಿಗೊಳಗಾಗಬಹುದು. ಆದರೆ ಆ ರಾಜ್ಯದ ಪ್ರಧಾನನು ಸ್ವತಃ ಎದುರಿಗಿರುವಾಗ ಪೌರನೊಬ್ಬ ಬೇರೆ ಪೌರನಿಂದ ತೊಂದರೆಗೊಳಗಾಗುವುದು ಹೇಗೆ ತಾನೇ ಸಾಧ್ಯವಾದೀತು? ಇವಾಗ ನಮಗೆ ಯಾರಾದ್ರೂ ಒಳ್ಳೆ ಪರಿಚಯ ಇದೆ, ನಮ್ಮ ಇದರಲ್ಲೇ ನಾವಿರೋ ಒಂದು ದೇಶದಲ್ಲೋ, ನಾವಿರೋ ಒಂದು ಊರಿನಲ್ಲೋ, ನಗರದಲ್ಲೋ, ಇಲ್ಲ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಈ ತರ ಯಾರಾದ್ರೂ ಒಂದು ಇನ್ಫ್ಲೂಯೆನ್ಸ್ ಇದ್ರು ಕೂಡ ಯಾರು ನಮ್ಗೆ ಏನು ಮಾಡಕ್ಕಾಗಲ್ಲ. ಓ ಇವ್ರು ಇದ್ದಾರಪ್ಪ ನಮ್ಮ ಜೊತೆಗೆ, ಅವ್ರು ನಮ್ಗೆ ಸಾಗಿರುವಾಗ ಪರಮಾತ್ಮನೇ ಅಖಿಲ ಬ್ರಹ್ಮಾಂಡ ನಾಯಕ ಕೃಷ್ಣನಿರುವಾಗ ನಮ್ಮ ಹೃದಯದಲ್ಲಿ ಯಾಕೆ ನನಗೆ ಈ ರೀತಿ ದೌರ್ಭಾಗ್ಯ ಸ್ಥಿತಿಯಲ್ಲಿ ಇದ್ದೆ ನಾನು, ಯಾಕೆ ಈ ರೀತಿ ಕಷ್ಟದಲ್ಲಿದ್ದೆ? ಹೀಗೆ ಇದು ಹೇಳ್ತಾ ಇದ್ದಾರೆ. ಹೌದು, ಅವನು ಇದ್ದಾನೆ, ಅವನ ಇಚ್ಛೆಯಿಂದಾನೇ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಏನೋ ಹೇಳಿದ್ರು. ಓಕೆ, ಸೊ ಅವನಿದ್ದರೂ ಕೂಡ ಅವನ ಇಚ್ಛೆಯಿಂದಾನೇ ಆಗ್ತಾ ಇದೆ. ಸೊ ಅವನಿಗೆ ಭಗವಂತನಿಗೆ ಹೇಗೆ ತಂದೆ ತಾಯಿಯರು ಸೊ ಮಕ್ಕಳಿಗೆ ಕಷ್ಟ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ, ಆದ್ರೂ ಕೂಡ ಒಂದೊಂದ್ಸಲ ಅವರು ಹೊಡಿಬಹುದು, ಬಡಿಬಹುದು, ಇಲ್ಲಾಂದ್ರೆ ಇನ್ಯಾರದರ ಮೂಲಕ ಅವರು ಆ ರೀತಿ ಮಾಡಿಸ್ಬೋದು, ಯಾಕಂದ್ರೆ ಅವರನ್ನ ತಿದ್ದುಪಡಿ ಮಾಡಕ್ಕೆ. ಸೊ ಹಾಗೆ ಭಗವಂತನು ನಮ್ಮ ಪರಮ ಹಿತೈಷಿ, ಅವನಿದ್ದರೂ ಕೂಡ ಅವನು ಈ ತನ್ನ ಮಾಯಾಶಕ್ತಿ, ಅವನ ದಾಸಿ ಒಂದು ರೀತಿಯಲ್ಲಿ ಹೇಳೋದು, ಅವನ ಮಾಯಾಶಕ್ತಿ, ಅವನ ಸೇವಕಿ, ಪ್ರತಿಯೊಬ್ಬರು ಅವನ ಸೇವಕರೇ. ಸೊ ಹಾಗೆ ಅವನ ಬಹಿರಂಗ ಶಕ್ತಿಯು ಕೂಡ ಅವನ ಸೇವಕಿಯೇ. ಸೊ ಹಾಗೆ ಅವರ ಮೂಲಕ ಥ್ಯಾಂಕ್ಲೆಸ್ ಟಾಸ್ಕ್ ಒಂದು ರೀತಿ ಆ ಕೆಲಸ ನಮಗೆ, ಹಾಗೆ ತ್ರಿಗುಣಗಳು 3 ತಮಪಾದ ಇದರಿಂದ ಅವರು ನಮ್ಮನ್ನು ತಿದ್ದುಪಡಿ ಮಾಡ್ತಾರೆ. ಕ್ಲೇಶಗಳು 3 ರೀತಿಯ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವ ಕ್ಲೇಶಗಳು. ಸೊ ಇದರಿಂದ ನಾವು ಕಲಿತೇವೆ, ಇದು ಬೇಕು, ಇದಿರೋದ್ರಿಂದ ನಾವು ಕಲಿತೇವೆ. ಈ ತರ ಮರಣ ಬಂದಾಗ ಪರ್ಟಿಕ್ಯುಲರ್ಲಿ ಎಲ್ಲ ಫಿನಿಶ್ ಆಗಿ ಎಲ್ಲ ಮುಗಿದೋಯ್ತು ನಮ್ದು. ಸೊ ಆಗ ಅದು ಬೇಕು, ಅದು ಭೌತಿಕ ಜಗತ್ತಿನಲ್ಲಿ ಭಗವಂತನು ಇದು ಮಾಡಿರೋದು. ಭಗವಂತನೂ ಗೊತ್ತು ನಮ್ಮನ್ನ ಹೇಗೆ ತಿದ್ದುಪಡಿ ಮಾಡ್ಬೇಕು, ಯಾವ ರೀತಿಯಲ್ಲಿ ಮಾಡ್ಬೇಕು ಅಂತ ಕೃಷ್ಣನಿಗೆ ಗೊತ್ತು. ಸೊ ಹಾಗೆ ಈಗ ಅಸಹಜ ಇದು ಮರಣ, ನಮ್ಗೆ ಇಚ್ಛೆ ಇಲ್ಲ, ನಮಗೆ ಆದ್ರೆ ಬರುತ್ತೆ. ಅದು ಬೇರೆ 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 ರೀತಿಯಲ್ಲಿ ಬರುತ್ತೆ. ಅದು ಯೋಚನೆ ಮಾಡಿದ್ರೆ ಭಯ ಆಗುತ್ತೆ ಆ ರೀತಿ ಮರಣ. ಸೊ ಭಗವಂತನ ಸೃಷ್ಟಿ ಮಾಡಿದ್ದಾನೆ, ಭಗವಂತ ಸೃಷ್ಟಿ ಮಾಡಿದರೆ ಅವನ ಬಹಿರಂಗ ಶಕ್ತಿ ಸೃಷ್ಟಿ ಮಾಡಿದ್ದಾನೆ. ಸೊ ಇದು ಹಾಗೆ ಭೌತಿಕ ಕ್ಲೇಶಗಳು ಇದೆ. ಕ್ಲೇಶಗಳಿಂದ ಆದ್ರೂ ನಮಗೆ ಮತ್ತೆ ನಮಗೆ ಕೃಷ್ಣ ಪ್ರಜ್ಞೆ ಕಡೆಗೆ ನಾವು ತಿರುಗಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಮಗೆ. ಸೊ ಇದು ಭಗವಂತನ ಇಚ್ಛೆಯಿಂದನೇ, ಭಗವಂತನ ನಮ್ಮ ಹಿತೈಷಿಯಾಗಿಯೇ ಭಗವಂತನು ಇದೆಲ್ಲವೂ ಕೂಡ ಸೃಷ್ಟಿ ಮಾಡೋದು. ಏಳನೇದು, ಓ ವಿಭುವೆ, ವಿದ್ವಾಂಸರೇ, ನನ್ನ ಮನಸ್ಸು ಈ ಅಜ್ಞಾನ ಸಂಕಟದಿಂದ ಬಹುವಾಗಿ ಭ್ರಮೆಗೊಳಗಾಗಿದೆ. ಅದಕ್ಕಾಗಿ ಅದನ್ನು ನಿವಾರಿಸಲು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದುರರು ನಮ್ಮ ಸ್ಥಿತಿಯಲ್ಲಿ ಅವ್ರು ಹೇಳ್ತಾ ಇರೋದವರು, ಅವರ ಮನಸ್ಸು ಈ ರೀತಿ ನಮ್ಮ ರೀತಿ ಭ್ರಮೆಗಿಲ್ಲ. ನಮ್ಮದು ಭ್ರಮೆಯಲ್ಲಿ ಇದೆ, ನಾವು ಮಾಯಾ ಗುಣದಲ್ಲಿ ಬದ್ಧರಾಗಿದ್ದೇವೆ. ಇವರು ವಿದುರರು ಹಾಗಿಲ್ಲ, ಅವರು ಇದರಿಂದ ಮುಕ್ತರು. ಆದರೂ ಕೂಡ ಅವರೊಂದು ನಮ್ರ ಭಾವದಿಂದ ಅವರು ಹಾಗೆ ಒಂದು ಗುರು ಆಚಾರ್ಯರಿಗೆ ಶಿಷ್ಯನ ಯಾವಾಗಲೂ ಅಧೀನರಾಗಿ ಅವರು. ಸೊ ಹಾಗೆ ಅವರ ಗುರು ಮೈತ್ರೇಯರು ಅಂತ ಈಗ ತಾನೇ ಮೈತ್ರೇಯರು ಭಗವಂತನಿಂದ ಅವರ ಸಂಘವನ್ನು ಪಡೆದಿದ್ದಾರೆ. ಭಗವಂತನ ತನ್ನ ಲೀಲೆಗಳನ್ನು ಹೋಗೋ ಸಮಯದಲ್ಲಿ ಲಾಸ್ಟಿಗೆ ಯಾರಿಗೆ ಮೈತ್ರೇಯ ಮಹರ್ಷಿಗಳು ಮತ್ತೆ ಉದ್ಧವರಿಗೆ ಭಗವಂತನು ಉಪದೇಶಿಸಿದ್ದು. ಸೊ ಆಗಿರುವಾಗ ಡೆಫಿನೆಟ್ಲಿ ಅವರು ಭಾಗ್ಯಶಾಲಿಗಳು. ಸೊ ವಿದುರರು ಹಾಗೆ ಆ ಭಾಗ್ಯಶಾಲಿಗಳಾದ ಮೈತ್ರೇಯರು. ಸೊ ಅವರಿಂದ ಭಗವಂತನ ವಿಷಯ, ಭಗವಂತನ ಸಂದೇಶವನ್ನು ಕೇಳಬೇಕು ಅಂತ. ಸೊ ಅವರಿಗೆ ಕೇಳ್ತಾ ಇದ್ದಾರೆ ಅವರು, ನಾನು ಅಜ್ಞಾನ ಸಂಕಟದಿಂದ ಬಹುವಾಗಿ ಒಳಗಾಗಿ. ಸೊ ಈಗ ನಮಗೂ ಇದೆಲ್ಲ ಕೃಷ್ಣ ಪ್ರಜ್ಞೆ ಈ ಪ್ರಶ್ನೆಗಳು ನಮಗೆ ಇದು ಅಜ್ಞಾನವನ್ನು ಕೂಡ ಮಾಡುತ್ತೆ, ಈ ಸಂಕಟ ಮಾಡುತ್ತೆ ಈ ಪ್ರಶ್ನೆಗಳು ನಮಗೆ. ಈ ರೀತಿ ಯಾಕೆ ನನಗೆ ಹಿಂಗ ಆಗ್ತಾ ಇದೆ, ಯಾಕೆ ನನಗೆ ಈ ತರ, ಯಾಕೆ ನನಗೆ ದೌರ್ಭಾಗ್ಯಕರ ಸ್ಥಿತಿ ಬಂತು, ಯಾಕೆ ನನಗೆ ಈ ರೀತಿ ದುಃಖ ಬಂತು, ಈ ರೀತಿ ಸೀದಾ ನಾನು ಕೃಷ್ಣನಿಗೆ ಇಷ್ಟು ಸೇವೆ ಮಾಡಿದೆ, ನಾನು ಕೃಷ್ಣನಿಗೆ ಇಷ್ಟು ಪೂಜೆ ಮಾಡಿದೆ, ನಾನು ಇಷ್ಟು ರೀತಿ ನಾನು ಒಳ್ಳೆಯ ವ್ಯಕ್ತಿ. ಸೊ ಈ ರೀತಿ ಏನೇನೋ ನಾವು ನಮ್ಮದೇ ಪರಿಕಲ್ಪನೆಗಳಿರ್ತೀವಿ ನಾವು. ಸೊ
ಇಲ್ಲಿ ಅವ್ರು ಹೇಳ್ತಾರೆ, ಇದು ಅಜ್ಞಾನ ಸಂಕಟದಿಂದ ಬಹುವಾಗಿ ಭ್ರಮಗೊಂಡಾಗ ಆಗಿದೆ. ಇದನ್ನು ನಿವಾರಿಸಲು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಶುಕಮುನಿಗಳು ನುಡಿದರು, ಓ ರಾಜನೇ, ಹೀಗೆ ಜಿಜ್ಞಾಸುವಾದ ವಿದುರನಿಂದ ಪ್ರಚೋದಿತರಾದ ಮೈತ್ರೇಯರು ಮೊದಲಿಗೆ ಆಶ್ಚರ್ಯಚಕಿತರಾದಂತೆ ತೋರಿದರು. ಆದರೆ ಅವರು ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆಯುಳ್ಳವರಾದ್ದರಿಂದ ಹಿಂಜರಿಕೆ ಇಲ್ಲದೆ ಅವರಿಗೆ ಉತ್ತರ ನೀಡಿದರು. ಸೊ ಇಲ್ಲಿ ಹೇಳ್ತಾರೆ, ಅವ್ರ ಹಿಂಜರಿಕೆ ಇಲ್ಲದೆ. ಪ್ರಭುಪಾದ ಅವರು ಹೇಳ್ತಾರೆ ಭಾವಾರ್ಥದಲ್ಲಿ, ಈ ತರ ಶುದ್ಧ ಭಕ್ತರು ಆಚಾರ್ಯರಂದ್ರೆ ಅವ್ರಿಗೆ ಸಂಪೂರ್ಣ ಸ್ಪಷ್ಟತೆ ಇರುತ್ತೆ, ಅವ್ರಿಗೆ ಯಾವ ಒಂದು ಕನ್ಫ್ಯೂಷನ್ ಇಲ್ಲ. ಸೊ ಶ್ರೀಲ ಪ್ರಭುಪಾದರು ಈ ತರ ಶುದ್ಧ ಭಕ್ತರ ಆಚಾರ್ಯ ನಾವು ಕೇಳ್ತಾ 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 ನಮಗೂ ಕೂಡ ನೋಡಿ ಭಾಗವತದಲ್ಲಿ ಮತ್ತೆ ಮತ್ತೆ ಇದೇ ವಿಷಯಗಳು ಬರ್ತಾ ಇದೆ. ಭಗವಂತನ ಬಹಿರಂಗ ಶಕ್ತಿ, ಜೀವಿಗಳ ಸ್ಥಿತಿ, ಭಗವಂತನ ಸ್ಥಿತಿ. ಸೊ ಇದು ಒಂದು ರೀತಿ ಪ್ರಶ್ನೆಗಳು ಮತ್ತೆ ಮತ್ತೆ ಬರೋ ರೀತಿಯಲ್ಲಿ. ಆದ್ರೆ ನಮಗೆ ಇದರಿಂದ ಮತ್ತೆ ಮತ್ತೆ ಕೇಳಿ, ಓ ಬಿದುರರು ಕೂಡ ಇದನ್ನು ಈ ರೀತಿಯಲ್ಲೇ ಅರ್ಥ ಮಾಡ್ಕೊಂಡ್ರು, ಮೈತ್ರೇಯರು ಇದನ್ನ ಈ ರೀತಿ ತಿಳಿಸ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜರು ಈ ರೀತಿಯಲ್ಲಿ ತಿಳ್ಕೊಂಡ್ರು, ಶುಕಮುನಿಗಳು ಈ ರೀತಿ ಹೇಳಿದ್ರು, ಬ್ರಹ್ಮದೇವರು ಈ ರೀತಿ ಅರ್ಥ ಮಾಡ್ಕೊಂಡ್ರು. ಸೊ ಹೀಗೆ ಎಲ್ಲ ಗಣ್ಯ ವ್ಯಕ್ತಿಗಳು ನಮಗೆ ಭಾಗವತದಲ್ಲಿ ಮತ್ತೆ ಮತ್ತೆ ಬರೋದು, ಈ ವಿಷಯಗಳು ಕೇಳೋದು ನಾವು ನಮಗೆ ಇದಾಗುತ್ತೆ. ನಮ್ಗೆ ಇದು ಸರಿ, ಇದು ಅವ್ರು ಹೇಳ್ತಾ ಅವ್ರದ್ದು ಒಂದೇ ರೀತಿ ಇದೆ. ಶ್ರೀಲ ಪ್ರಭುಪಾದ ತೋರಿಸ್ಕೊಡ್ತಾರೆ ನಮಗೆ ಎಲ್ಲ ಮತ್ತೆ ಮತ್ತೆ ಈ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ದೇವತೆಗಳು, ಋಷಿಮುನಿಗಳು, ಆಚಾರ್ಯರು, ಇವರೆಲ್ಲ ಕೂಡ ಒಂದೇ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಹೇಳ್ತಾ ಇಲ್ಲ ಇವರು. ಇದೇನು ಭೌತಿಕ ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯದಲ್ಲಿ ಒಂದು ರೀತಿ ಇದೆ, ಇನ್ನೊಂದು ಅಧ್ಯಾಯದಲ್ಲಿ ಆ ರೀತಿನೂ ಅಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ರು 18 ಅದೇ ಒಂದೇ ರೀತಿ ಇದೆ, ಅದೇ ರೀತಿ ಭಾಗವತ ಕೂಡ ಒಂದೇ ರೀತಿ ಇದೆ, ಅಲ್ಲೇನು ಕೂಡ ಬೇರೆ ಇದಿಲ್ಲ. ಇದು ಯಥೋಮತ್ ತಥೋಪತ್, ಹೀಗೆ ಯಾರಿಗೆ ಹೇಗೆ ಇಷ್ಟ ಬಂತು ಆ ರೀತಿ ಅದನ್ನ ಇಂಟರ್ಪ್ರೆಟ್ ಮಾಡಿ ಇಲ್ಲ, ಒಂದೇ ಇದೆ, ಒಂದೇ ವಿಷಯ. ಸೊ ಹಾಗೆ ನಮಗೆ ಕೇಳ್ತಾ 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 ಶ್ರವಣ ಮಾಡ್ತಾ ಮಾಡ್ತಾ ನಮಗೆ ನಾವು ಸೇಫ್, ಸರಿಯಾದ ಇದರಲ್ಲಿ ನಾವು ಇದ್ದೇವೆ, ಸರಿಯಾದ ಪಥದಲ್ಲಿ ಇದ್ದೇವೆ, ಕೃಷ್ಣ ಪ್ರಜ್ಞೆಯ ವಿಧಾನದಲ್ಲಿ ನಾವು ಇದ್ದೇವೆ. ನಾವು ಈ ತತ್ವ ಇದು ಸರಿಯಾಗಿದೆ, ಶಾಸ್ತ್ರದ ತತ್ವ ಇದು ಸರಿಯಾಗಿದೆ, ಇದು ಎಲ್ಲ ದೊಡ್ಡ ಆಚಾರ್ಯರು, ದೇವತೆಗಳು, ಋಷಿಗಳೆಲ್ಲರೂ ಒಪ್ಪಿರುವಂಥದ್ದು. ಇದು ನಮಗೆ ಮತ್ತೆ ಮತ್ತೆ ನಮಗೆ ಆಶ್ವಾಸನೆ ಸಿಗುವಂಥದ್ದು. ಭಗವದ್ ಭಕ್ತನಾದವನು ಭಗವಂತನ ಬಗ್ಗೆ ಕೆಲಮಟ್ಟಿಗೆ ತಿಳಿದಿರುತ್ತಾನೆ. ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಯಾವುದೇ ಭಗವದ್ ಭಕ್ತನನ್ನು ಭಗವದ್ ಅನುಗ್ರಹದಿಂದ ಸಕಲವನ್ನು ತಿಳಿಯುವಂತೆ ಮಾಡುತ್ತದೆ. ಭಕ್ತನು ಮೇಲ್ನೋಟಕ್ಕೆ ಅಜ್ಞಾನಿಯಂತೆ ತನ್ನನ್ನು ತೋರಿಕೊಳ್ಳಬಹುದಾದರೂ ಕೂಡ ಆತ ಪ್ರತಿಯೊಂದು ಗಹನವಾದ ವಿಷಯದಲ್ಲೂ ಪೂರ್ಣ ಜ್ಞಾನವನ್ನು ಹೊಂದಿರುತ್ತಾನೆ. ಸೊ ಈಗ ವಿದುರರ ಪ್ರಶ್ನೆಗಳು ಎರಡು, ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಭಗವಂತನ ಬಗ್ಗೆ. ಸೊ ಎರಡು ಈ ಪ್ರಶ್ನೆಗಳು. ಸೊ ಈ ಪ್ರಶ್ನೆಗಳಿಗೆ ಈಗ ಇವರು ಮೈತ್ರೇಯರ ಉತ್ತರ. ಶ್ರೀ ಮೈತ್ರೇಯರು ನುಡಿದರು, ಪರಬ್ರಹ್ಮವು ಅಥವಾ ದೇವೋತ್ತಮ ಪುರುಷನು ಮಾಯೆಯಿಂದ ಆಕ್ರಾಂತನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದಿಡುತ್ತಾರೆ. ಅದೇ ಕಾಲಕ್ಕೆ ಅವರು ಭಗವಂತನು ಬಂಧನರಹಿತವೆಂದೆಂದು ತಿಳಿದಿರುತ್ತಾರೆ. ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾದದ್ದಾಗಿದೆ. ಸೊ ಇದು ಯಾರಾದ್ರೂ ಓದಿ ಭಾವಾರ್ಥ, ಅವರಿಗೆ ಯಾರು ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ: 100ಕ್ಕೆ 100ರಷ್ಟು ಆಧ್ಯಾತ್ಮಿಕನಾದ ದೇವೋತ್ತಮ ಪರಮ ಪುರುಷನು ಜೀವಾತ್ಮದ ಜ್ಞಾನವನ್ನು ಆವರಿಸುವ ಮಾಯಾಶಕ್ತಿಯ ಕಾರಣ ಆಗಲಾರ ಎಂದು ಕೆಲವೊಮ್ಮೆ ತೋರುತ್ತದೆ. ಆದರೆ ಬಹಿರಂಗ ಶಕ್ತಿಯಾದ ಮಾಯೆ ಕೂಡ ಸರ್ವೋತ್ತಮನಾದ ಭಗವಂತನ ಅಂಶವಾಗಿದೆ ಎಂಬುದರಲ್ಲಿ ಖಂಡಿತವಾಗಿಯೂ ಯಾವ ಸಂದೇಹವೂ ಇಲ್ಲ. ವ್ಯಾಸ ಮಹರ್ಷಿಗಳು ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಂಡಾಗ ಭಗವಂತನೊಂದಿಗೆ ಜೀವಿಗಳ ಶುದ್ಧ ಜ್ಞಾನವನ್ನು ಆವರಿಸುವ ಭಗವಂತನ ಬಹಿರಂಗ ಶಕ್ತಿಯನ್ನು ಕಂಡರು. ಬಹಿರಂಗ ಶಕ್ತಿಯು ಈ ರೀತಿಯಲ್ಲಿ ಏಕೆ ಪ್ರವರ್ತಿಸುತ್ತದೆ ಎಂಬುದನ್ನು ಶ್ರೇಷ್ಠ ವ್ಯಾಖ್ಯಾನಕಾರರಾದ ವಿಶ್ವನಾಥ ಚಕ್ರವರ್ತಿ ಠಾಕೂರ ಮತ್ತು ಶ್ರೀಲ ಜೀವ ಗೋಸ್ವಾಮಿ ಅವರು ವಿಶ್ಲೇಷಿಸಿದ ಪ್ರಕಾರ ಹೀಗೆ ಗ್ರಹಿಸಬಹುದು. ಐಹಿಕವಾದ ಮಾಯಾಶಕ್ತಿಯು ಆಧ್ಯಾತ್ಮಿಕ ಶಕ್ತಿಯಿಂದ ಭಿನ್ನವಾಗಿದ್ದರೂ ಕೂಡ ಭಗವಂತನ ಅನೇಕ ಶಕ್ತಿಗಳಲ್ಲಿ ಅದು ಒಂದಾಗಿದೆ. ಹಾಗಾಗಿ ಐಹಿಕ ತ್ರಿಗುಣಗಳು, ಸತ್ವಗುಣ ಮೊದಲಾದವು ನಿಶ್ಚಿತವಾಗಿಯೂ ಭಗವಂತನ ಗುಣಗಳಾಗಿವೆ. ಶಕ್ತಿ ಮತ್ತು ಶಕ್ತಿವಂತನಾದ ದೇವೋತ್ತಮ ಪುರುಷರು ಬೇರೆ ಅಲ್ಲ.
ಅಂತಹ ಶಕ್ತಿ ಭಗವಂತನೊಂದಿಗೆ ಒಂದಾಗಿದ್ದರೂ ಕೂಡ ಭಗವಂತನು ಎಂದೂ ಅದರ ಅಧೀನನಾಗಿರುವುದಿಲ್ಲ. ಜೀವಿಗಳು ಭಗವಂತನ ವಿಭಿನ್ನಾಂಶಗಳೇ ಆಗಿದ್ದರೂ ಅವು ಐಹಿಕ ಶಕ್ತಿಯಿಂದ ಆಕ್ರಾಂತವಾಗಿರುತ್ತವೆ. ಭಗವದ್ಗೀತೆ 9.5 ಉಲ್ಲೇಖಿಸಲಾದ ಭಗವಂತನ ಅಚಿಂತ್ಯವಾದ ಯೋಗಂ ಐಶ್ವರಂ ಎಂಬುದನ್ನು ಮಂಡೂಕ ವೇದಾಂತಿಗಳು ಅಪಾರ್ಥ ಮಾಡಿದ್ದಾರೆ. ನಾರಾಯಣನು ಸ್ವಯಂ ಭಗವಂತನು. ದರಿದ್ರ ನಾರಾಯಣ ಅಂದರೆ ಮನುಷ್ಯ ಬಡ ಮನುಷ್ಯನಾಗುತ್ತಾನೆ ಎಂಬ ಸಿದ್ಧಾಂತವನ್ನು ಬೆಂಬಲಿಸುವುದಕ್ಕಾಗಿ ಐಹಿಕ ಶಕ್ತಿಯು ಸರ್ವೋತ್ತಮನಾದ ಭಗವಂತನನ್ನು ಆಕ್ರಮಿಸುತ್ತದೆ ಎನ್ನುತ್ತಾರೆ. ಶ್ರೀಲ ಜೀವ ಗೋಸ್ವಾಮಿ ಮತ್ತು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಇದನ್ನು ವಿವರಿಸುತ್ತಾ ತುಂಬಾ ಮನೋಜ್ಞವಾದ ನಿದರ್ಶನವನ್ನು ನೀಡಿದ್ದಾರೆ. ಅವರು ಹೇಳುತ್ತಾರೆ, ಸೂರ್ಯನು ಪ್ರಕಾಶಮಯನಾದರೂ ಮೋಡ, ಕತ್ತಲು, ಹಿಮಪಾತಗಳು ಸೂರ್ಯನ ಅಂಶಗಳೇ ಆಗಿವೆ. ಸೂರ್ಯನಿಲ್ಲದೆ ಆಕಾಶದಲ್ಲಿ ಮೋಡ ಮುಸುಕುವುದಾಗಲಿ ಕತ್ತಲು ಕವಿಯುವುದಾಗಲಿ ಸಾಧ್ಯವಿಲ್ಲ. ಭೂಮಿಗೆ ಮಂಜು ಸಿಟಿಯುವ ಸಾಧ್ಯತೆಯೂ ಇಲ್ಲ. ಈ ಲೋಕ ಜೀವನ ಸೂರ್ಯನಿಂದ ಸುರಕ್ಷಿತವಾದರೂ ಸೂರ್ಯನಿಂದಲೇ ಉತ್ಪಾದಿತವಾದ ಕತ್ತಲು ಮತ್ತು ಹಿಮಪಾತಗಳಿಂದ ಜೀವನಕ್ಕೆ ತೊಂದರೆಯೂ ಉಂಟಾಗುತ್ತದೆ. ಆದರೆ ಕತ್ತಲು, ಮೋಡ, ಹಿಮಪಾತಗಳಿಂದ ಸ್ವಯಂ ಸೂರ್ಯನು ಎಂದೂ ಆಕ್ರಾಂತನಾಗುವುದಿಲ್ಲ ಎನ್ನುವುದು ವಾಸ್ತವವೇ ಆಗಿದೆ. ಸೂರ್ಯನು ಅಂತಹ ಅಡೆತಡೆಗಳಿಂದ ಬಲು ದೂರದಲ್ಲಿ ಇದ್ದಾನೆ. ಜ್ಞಾನದ ಎಲ್ಲಾ ಬಂಡವಾಳವುಳ್ಳವರು ಮಾತ್ರ ಸೂರ್ಯನಿಗೆ ಮೋಡ ಮುಸುಕಿದೆ, ಕತ್ತಲು ಕವಿದಿದೆ ಎಂದು ಹೇಳುತ್ತಾರೆ. ಅಂತೆಯೇ ಐಹಿಕ ಶಕ್ತಿಯು ಭಗವಂತನ ಶಕ್ತಿಗಳಲ್ಲೊಂದಾಗಿದ್ದರೂ ಕೂಡ ಪರಾಸ್ಯ ಶಕ್ತಿ ವಿವಧೈವ ಶ್ರೂಯತೆ. ಪರಬ್ರಹ್ಮವಾದ ದೇವೋತ್ತಮ ಪುರುಷನು ಅದರ ಪ್ರಭಾವದಿಂದ ಸದಾ ಆಬಾಧಿತನಾಗಿದ್ದಾನೆ. ಮುಂದೆ ಓದ್ಲಾ ಪ್ರಭುಜಿ? ಓದಿ ಮಾತಾಜಿ, ಮುಗಿಸಿ. ಪರಬ್ರಹ್ಮವು ಮಾಯಾಶಕ್ತಿಯಿಂದ ಆಕ್ರಾಂತವಾಗಿದೆ ಎಂದು ಪ್ರತಿಪಾದಿಸಲು ಯಾವ ಕಾರಣವೂ ಇಲ್ಲ. ಮೋಡ, ಕತ್ತಲು ಮತ್ತು ಹಿಮಪಾತಗಳು ಸೂರ್ಯಕಿರಣಗಳ ಅತಿ ಕ್ಷುದ್ರ ಭಾಗವನ್ನು ಮಾತ್ರ ಆವರಿಸಬಲ್ಲವು. ಅಂತೆಯೇ ಐಹಿಕ ತ್ರಿಗುಣಗಳು ಕಿರಣದಂತಹ ಜೀವಿಗಳ ಮೇಲೆ ಪರಿಣಾಮ ಬೀರಬಲ್ಲವು. ಜೀವಿಯ ಶುದ್ಧ ಪ್ರಜ್ಞೆ ಮತ್ತು ನಿತ್ಯಾನಂದದ ಮೇಲೆ ಐಹಿಕ ಶಕ್ತಿಯ ಪ್ರಭಾವವು ಪರಿಣಾಮ ಬೀರುತ್ತದೆಂಬುದು ಜೀವಿಯ ದೌರ್ಭಾಗ್ಯವಾಗಿದೆ. ನಿಜಕ್ಕೂ ಕಾರಣವಿಲ್ಲದೆ ಹಾಗೆ ಸಂಭವಿಸುವುದಿಲ್ಲ. ಶುದ್ಧ ಪ್ರಜ್ಞೆ ಮತ್ತು ನಿತ್ಯಾನಂದದ ಈ ಆವರಣಕ್ಕೆ ಕಾರಣ ಅವಿದ್ಯ ಕರ್ಮಸಂಜ್ಞಾ, ಅಂದರೆ ತಮ್ಮ ಅಲ್ಪ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸುವ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳ ಮೇಲೆ ಪರಿಣಾಮ ತೋರುವ ಶಕ್ತಿ. ವಿಷ್ಣು ಪುರಾಣ, ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯಗಳ ಪ್ರಕಾರ ಜೀವಿಗಳು ಭಗವಂತನ ತಟಸ್ಥ ಶಕ್ತಿಯಿಂದ ಉತ್ಪನ್ನವಾಗಿವೆ. ಹಾಗಾಗಿ ಅವು ಯಾವಾಗಲೂ ಭಗವಂತನ ಶಕ್ತಿಗಳೇ ವಿನ ತಾವೇ ಶಕ್ತಿವಂತರಲ್ಲ. ಜೀವಿಗಳು ಸೂರ್ಯನ ಕಿರಣಗಳಿದ್ದಂತೆ. ಮೇಲೆ ವಿವರಿಸಿದಂತೆ ಸೂರ್ಯ ಮತ್ತು ಸೂರ್ಯಕಿರಣಗಳ ಮಧ್ಯೆ ಗುಣಾತ್ಮಕ ಭೇದವಿಲ್ಲದಿದ್ದಾಗ್ಯೂ ಸೂರ್ಯಕಿರಣಗಳು ಕೆಲವೊಮ್ಮೆ ಸೂರ್ಯನ ಬೇರೆ ಶಕ್ತಿಯಾದ ಮೋಡದಿಂದ ಅಥವಾ ಹಿಮಪಾತದಿಂದ ಆಕ್ರಾಂತವಾಗುತ್ತವೆ. ಅಂತೆಯೇ ಜೀವಿಗಳು ಭಗವಂತನ ಸರ್ವೋತ್ಕೃಷ್ಟ ಶಕ್ತಿಯೊಂದಿಗೆ ಗುಣಾತ್ಮಕವಾಗಿ ಒಂದೇ ಆಗಿದ್ದರೂ ಅವು ತನಗಿಂತ ಕೆಳಮಟ್ಟದ ಐಹಿಕ ಶಕ್ತಿಯಿಂದ ಅತಿಕ್ರಾಂತವಾಗುವ ಪ್ರವೃತ್ತಿಯನ್ನು ಹೊಂದಿದೆ. ಜೀವಿಗಳು ಬೆಂಕಿಯ ಕಿಡಿಗಳಂತೆ ಎಂದು ವೇದ ಮಂತ್ರಗಳು ಹೇಳಿವೆ. ಬೆಂಕಿಯ ಕಿಡಿಗಳು ಬೆಂಕಿಯೇ ಆಗಿವೆ, ಆದರೆ ಕಿಡಿಗಳ ಸುಡುವ ಶಕ್ತಿ ಮೂಲದ ಬೆಂಕಿಯದಕ್ಕಿಂತ ಭಿನ್ನವಾಗಿದೆ. ಕಿಡಿಗಳು ಮೂಲದ ಬೆಂಕಿಯ ಸೆಲೆಯಿಂದ ಹೊರಸಿಡಿದಾಗ ಅವು ನಿರಗ್ನಿ ವಲಯದ ಪ್ರಭಾವಕ್ಕೊಳಗಾಗುತ್ತವೆ. ತನ್ಮೂಲಕ ಅವು ಕಿಡಿಗಳಾಗಿ ಬೆಂಕಿಯೊಂದಿಗೆ ಮತ್ತೆ ಒಂದಾಗುವ ಶಕ್ತಿಯನ್ನು ಉಳಿಸಿಕೊಂಡಿರುತ್ತವೆಯೇ ವಿನ ಮೂಲದ ಬೆಂಕಿಯೇ ಆಗುವುದನ್ನಲ್ಲ. ಕಿಡಿಗಳು ಆತ್ಯಂತಿಕವಾಗಿ ಮೂಲದ ಬೆಂಕಿಯಲ್ಲಿ ಅದರ ವಿಭಿನ್ನಾಂಶವಾಗಿ ಉಳಿಯುತ್ತವೆ. ಆದರೆ ಕಿಡಿಗಳು ಮೂಲದ ಬೆಂಕಿಯಿಂದ ಬೇರ್ಪಟ್ಟ ಕ್ಷಣದಲ್ಲೇ ಅವುಗಳ ದೌರ್ಭಾಗ್ಯ ಮತ್ತು ಆಪತ್ತುಗಳು ಆರಂಭವಾಗುತ್ತವೆ. ಸ್ಪಷ್ಟವಾದ ಒಟ್ಟಭಿಪ್ರಾಯ ಇಷ್ಟು: ಮೂಲದ ಬೆಂಕಿಯಾದ ಸರ್ವೋತ್ತಮ ಭಗವಂತನು ಎಂದೂ ಅತಿಕ್ರಾಂತನಾಗುವುದಿಲ್ಲ. ಆದರೆ ಆ ಬೆಂಕಿಯ ಸೂಕ್ಷ್ಮಾತಿ ಸೂಕ್ಷ್ಮ ಕಿಡಿಗಳು ಮಾಯೆಯ ಪರಿಣಾಮದಿಂದ ಅತಿಕ್ರಾಂತವಾಗುತ್ತವೆ. ಸರ್ವೋತ್ತಮನಾದ ಭಗವಂತನು ತನ್ನದೇ ಆದ ಐಹಿಕ ಶಕ್ತಿಯಿಂದ ಅತಿಕ್ರಾಂತನಾಗುವನೆಂದು ಹೇಳುವುದು ಅತ್ಯಂತ ಅಸಂಬದ್ಧ ವಾದವಾಗಿದೆ. ಭಗವಂತನು ಐಹಿಕ ಶಕ್ತಿಯ ಒಡೆಯನಾಗಿದ್ದಾನೆ, ಆದರೆ ಜೀವಿಗಳು ಬದ್ಧ ಸ್ಥಿತಿಯಲ್ಲಿ ಐಹಿಕ ಶಕ್ತಿಯಿಂದ ನಿಯಂತ್ರಿತವಾಗಿರುತ್ತವೆ. ಅದು ಭಗವದ್ಗೀತೆಯ ವಚನವೂ ಆಗಿದೆ. ಸರ್ವೋತ್ತಮನಾದ ಭಗವಂತನು ಐಹಿಕ ಸತ್ವಗುಣದಿಂದ ಅತಿಕ್ರಾಂತನಾಗಿದ್ದಾನೆಂಬ ವಾದವನ್ನು ಮಂಡಿಸುವ ಮಂಡೂಕ ವೇದಾಂತಿಗಳು ತಮ್ಮನ್ನು ಮುಕ್ತಾತ್ಮರೆಂದು ತಾವೇ ತಿಳಿದಿದ್ದರೂ ಕೂಡ ಸ್ವತಃ ಅದೇ ಐಹಿಕ ಶಕ್ತಿಯ ಮಾಯೆಗೊಳಗಾಗಿದ್ದಾರೆ. ಅವರು ತಮ್ಮ ವಾದವನ್ನು ಹುಸಿಯಾದ ಮತ್ತು ಅತಿ ಪರಿಶ್ರಮದ ಶಬ್ದಗಳ ಮೋಡಿಯಿಂದ ಸಮರ್ಥಿಸಿಕೊಳ್ಳುತ್ತಾರೆ. ಅದು ಕೂಡ ಭಗವಂತನ ಅದೇ ಮಾಯಾಶಕ್ತಿಯ ಕೊಡುಗೆಯಾಗಿದೆ.
ಆದರೆ ಬಡ ಮಂಡುಕ ವೇದಾಂತಿಗಳು ಜ್ಞಾನದ ಹುಸಿ ಗ್ರಹಿಕೆಯಿಂದಾಗಿ ವಾಸ್ತವ ಸ್ಥಿತಿಯನ್ನು ಅರಿಯಲಾರರು. ಶ್ರೀಮದ್ ಭಾಗವತದ 6ನೇ ಸ್ಕಂದ 9ನೇ ಅಧ್ಯಾಯ 34ನೇ ಶ್ಲೋಕದಲ್ಲಿ ಹೀಗೆಂದು ಹೇಳಲಾಗಿದೆ: ದುರವಬೋಧ ಇವ ತವಾಯಂ ವಿಹಾರ ಯೋಗೋ ಯದ್ ಆಶರಣೋ ಅಶರೀರ ಇದಂ ಅನವೇಕ್ಷಿತಾಸ್ಮಾತ್ ಸಮವಾಯ ಆತ್ಮನೈವ ವಿಕ್ರಿಯಮಾಣೇನ ಸಗುಣಂ ಅಗುಣಃ ಸೃಜಸಿ ಪಾಸಿ ಹರಸಿ. ಭಗವಂತನ ಕ್ರಿಯೆಗಳನ್ನು ಅರಿಯುವುದು ತುಂಬಾ ಕಷ್ಟಕರವಾಗಿದ್ದರೂ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪ್ರಾಮಾಣಿಕವಾಗಿ ತೊಡಗಿದವರು ಕೆಲ ಮಟ್ಟಿಗಾದರೂ ಅರಿಯಬಹುದಾಗಿದೆ. ಹೀಗೆಂದು ದೇವತೆಗಳು ಸರ್ವೋತ್ತಮನಾದ ಭಗವಂತನನ್ನು ಪ್ರಾರ್ಥಿಸಿದರು. ಭಗವಂತನು ಐಹಿಕ ಪ್ರಭಾವದಿಂದ ಅಥವಾ ಸೃಷ್ಟಿಯಿಂದ ಪ್ರತ್ಯೇಕವಾಗಿದ್ದರೂ ಕೂಡ ಅವನು ದೇವತೆಗಳ ನಿಯೋಗದಿಂದ ಸಂಪೂರ್ಣ ವಿಶ್ವದ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ, ಪಾಲಿಸುತ್ತಾನೆ ಮತ್ತು ಲಯಗೊಳಿಸುತ್ತಾನೆ ಎಂದು ದೇವತೆಗಳು ಅಂಗೀಕರಿಸಿದರು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸೊ ಶಿಲ ಪ್ರಭುಪಾದರು ಇಲ್ಲಿ 2 ಉದಾಹರಣೆಗಳು ನಮ್ಮ ಭಾವಾರ್ಥದಲ್ಲಿ. ಒಂದು ಸೂರ್ಯನ ಉದಾಹರಣೆ. ಸೂರ್ಯನ ಸೃಷ್ಟಿಯಿಂದಲೇ ಈ ಮೋಡಗಳಾಗತ್ತೆ. ಸೂರ್ಯ ಸೃಷ್ಟಿಯಿಂದಲೇ ಏನದು ಸ್ನೋ, ಏನಂತಾರೆ, ಹಿಮಪಾತ. ಸ್ನೋ. ಸೊ ಹೀಗೆ ಭಗವಂತನಿಂದ ಸೃಷ್ಟಿಯಾದ ಮೋಡಗಳು, ಸೊ ಆ ರೀತಿಯಲ್ಲಿ ಭಗವಂತನಿಂದ ಸೃಷ್ಟಿಯಾದ ಬಹಿರಂಗ ಶಕ್ತಿ. ಸೊ ಬಹಿರಂಗ ಶಕ್ತಿ ಅದು ಸೂರ್ಯನ ಹೇಗೆ ಮೋಡ ಸೂರ್ಯನು ಮುಚ್ಚಲಿಕ್ಕೆ ಆಗೋದಿಲ್ಲ, ಅಂಧಕಾರ ಸೂರ್ಯನ ಮುಚ್ಚಲಿಕ್ಕೆ ಆಗೋದಿಲ್ಲ. ಅಥವಾ ಅನ್ಸುತ್ತೆ ಈಗ ರಾತ್ರಿ ಆಗೋಯ್ತು, ಈಗ ಸೂರ್ಯ ಇಲ್ಲ ಈಗ, ಆದ್ರೆ ಇಲ್ಲ, ಸೂರ್ಯ ಇದೆ. ಸೊ ಸೂರ್ಯ ಯಾವಾಗಲೂ ಈ ಮೋಡಗಳಿಂದಲೋ ಹಿಮಪಾತದಿಂದಲೋ ತನ್ನ ಸೃಷ್ಟಿಯಿಂದ ಅದು ಆವರಣವಾಗಿದೆ. ಹಾಗೆ ಭಗವಂತನು ಕೂಡ ಯಾವಾಗಲೂ ಅವನ ಬಹಿರಂಗ ಶಕ್ತಿಯ ಅವನ ಹಿಡಿತದಲ್ಲಿಟ್ಟು ಅವನು ಇದಕ್ಕೆ ಮುಚ್ಚುಮರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸೂರ್ಯ ನಮ್ಮನ್ನು ಮುಚ್ಚಿಸ್ಬೋದು. ಅದೇ ಸೂರ್ಯ ಅಂದ್ರೆ ಅದ ಸೂರ್ಯದ ಮೋಡದ ಕೆಳಗೆ ನಾವಿದ್ದೇವೆ, ನಾವು ನಮ್ಮನ್ನು ಮುಚ್ಚಬಹುದು. ಕೆಲವು ದೊಡ್ಡ ಪ್ರದೇಶವೇ ಮುಚ್ಚಿ ಹೋಗ್ಬೋದು, ಆದ್ರೆ ಸೂರ್ಯನನ್ನು ಅದು ಮುಚ್ಚಲಿಕ್ಕೆ ಆಗೋದು. ಸೊ ಹಾಗೆ ಬೇರೆ ಭಾಗದಲ್ಲಿ ಸ್ವಲ್ಪ ದೂರ ನಾವು ಇಲ್ಲಿಂದ, ನಮ್ಮ ಊರಿನಲ್ಲಿ ಮಂಗಳೂರಿನಲ್ಲಿ ಮೋಡ ಬಂದಿರ್ಬೋದು, ಈಗ ಸೂರ್ಯ ಕಾಣೋದಿಲ್ಲ ನಮಗೆ. ಸೂರ್ಯ ಇದೆ, ಒಂದೊಂದ್ಸಲ ಸೂರ್ಯ ಇದ್ದಾಗ ನೋಡ್ಬೋದು ನಾವು. ಮೋಡ ಇರೋದ್ರೆ ಸೂರ್ಯ ಕಾಣ್ತಾರೆ, ಹಗಲೇ ಟೈಮ್ ಏನಾಗಿಲ್ಲ, ಈಗ ಸೂರ್ಯ ಎಲ್ಲೋ ಕಾಣ್ಬೇಕು ನಮ್ಗೆ, ಆದ್ರೆ ಸೂರ್ಯ ಕಾಣ್ತಾರೆ. ಯಾಕೆ ಕಾಣ್ತಾ ಇಲ್ಲ? ಮೋಡಗಳು ಬಂದ್ಬಿಟ್ಟಿದೆ. ಈಗ ಮೋಡಗಳು ಬಂದ್ರೆ ಕಾಣೋದಿಲ್ಲ ನಮ್ಗೆ. ಸೊ ಮೋಡಗಳು ಸೂರ್ಯಕ್ಕಿಂತ ಪ್ರಭಾವಶಾಲಿ ಇಲ್ಲ, ಮೋಡಗಳು ಸೂರ್ಯಕ್ಕಿಂತ ಪ್ರಭಾವಶಾಲಿ ಅಲ್ಲ. ನಾವ್ ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ, ಇಲ್ಲಿಂದ ಮಂಗಳೂರಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಕಾಣುತ್ತೆ. ಅಲ್ಲಿ ಮೋಡಗಳು ಇಲ್ಲದೆ ಸೂರ್ಯ ಸಂಪೂರ್ಣವಾಗಿ ಕಾಣೋ ರೀತಿ ಇದೆ. ಇಲ್ಲ, ಇಲ್ಲೇ ನಾವು ನಮ್ಮ ಇರೋ ಸ್ಥಳದಲ್ಲೇ ಸ್ವಲ್ಪ ಸಮಯ ವೆಯ್ಟ್ ಮಾಡಿದ್ರೆ ಈ ಮೋಡಗಳು ಹೋಗ್ಬಿಟ್ರೆ ಮತ್ತೆ ಸೂರ್ಯ ಕಾಣುತ್ತೆ ನಮ್ಗಿರೋದು. ಸೊ ಅದೇ ಸೂರ್ಯ. ಮೋಡಗಳು ಹೋಗಿ ಸೂರ್ಯ ಕಾಣುತ್ತೆ ಅಂದ್ರೆ ಹೊಸ ಸೂರ್ಯ ಬಂತು, ಹೊಸ ಸೂರ್ಯ ಸೃಷ್ಟಿ ಆಯ್ತು ಅಂತ. ಸೂರ್ಯ ಹಾಗೆಯೇ ಇದೆ. ಸೊ ಹಾಗೆ ಭಗವಂತನು ಅವನು ಯಾವಾಗಲೂ ಇದ್ದಾನೆ. ಆದರೆ ಈ ಮೋಡ ಅನ್ನೋದು ಅವನ ಸೃಷ್ಟಿ, ಅದು ನಮ್ಮನ್ನು ಸೂರ್ಯನಿಂದ ಇದು ಮಾಡ್ತಾನೆ. ಸೊ ಹಾಗೆ ಇದು ಬಹಿರಂಗ ಶಕ್ತಿ, ಭಗವಂತನು ನಾವು. ನಮ್ಮ ಸ್ಥಿತಿ ಇದು. ನಾವು ಈ ರೀತಿ ಚೆನ್ನಾಗಿ ಉದಾಹರಣೆ ಬಹಳ ಚೆನ್ನಾಗಿ ಆಚಾರ್ಯರು ಮತ್ತೆ ಮತ್ತೆ ಕೊಡೋ ಉದಾಹರಣೆಗಳು ಇದು, ಶಾಸ್ತ್ರದಿಂದ ಕೊಡೋದು ಇದು. ಸೊ ಹಾಗೆ ಇನ್ನೊಂದು ಉದಾಹರಣೆ, ಬೆಂಕಿಯ ಕಿಡಿ. ಬೆಂಕಿ, ದೊಡ್ಡ ಬೆಂಕಿ, ಅದರ ಶಕ್ತಿ ಒಂದು, ಆ ಕಿಡಿಯ ಶಕ್ತಿ ಇನ್ನೊಂದು. ಗುಣಾತ್ಮಕವಾಗಿ ಒಂದೇ, ಆದರೆ ಪ್ರಮಾಣದಲ್ಲಿ ತುಂಬಾ ವ್ಯತ್ಯಾಸ ಇದೆ. ಹಾಗೆ ಭಗವಂತ ಅಚಿಂತ್ಯ, ಭೇದ ಅಭೇದ, ಈ ತತ್ವಗಳೆಲ್ಲಂದನೂ ನಮಗೆ ಭಗವಂತನೂ ನಮಗೆ ಅಭೇದ ಅನ್ಸುತ್ತೆ ಗುಣಾತ್ಮಕವಾಗಿ, ಅದ್ವೈತ ಆ ರೀತಿಯಲ್ಲಿ ಅನ್ಸುತ್ತೆ, ಆದರೆ ಭೇದ ಇದೆ. ಭಗವಂತನು ಅವನು ವಿಭು, ನಾವು ಅಣು. ಹಾಗಾಗಿ ನಮ್ಮದು ಅಭೇದ, ದ್ವೈತ ಎರಡು ಕೂಡ ಇದೆ. ದ್ವೈತನೂ ಇದೆ, ಅದ್ವೈತ ಇದೆ. ಪ್ರಾಮಾಣಿಕವಾಗಿ ದ್ವೈತವೇ. ದ್ವೈತವೇ ಅಂದ್ರೆ ನಾವು ಭಗವಂತನಿಗೆ ಅಧೀನರಾಗಿದ್ದೆ, ಭಗವಂತನ ಅಂಶ, ನಾವು ಭಗವಂತನ ಶಕ್ತಿ, ನಾವು ಕೂಡ ಅವನ ಒಂದು ಶಕ್ತಿ. ಅವನ ಅಚಿಂತ್ಯ ಶಕ್ತಿಗಳನ್ನು ಭಗವಂತನು ಹೊಂದಿದ್ದಾನೆ. ಸೊ ಹೀಗೆ ಭಗವಂತನು ಇಲ್ಲಿ ಹೇಳ್ತಾ ಇರೋದು, ಭಗವಂತನು ಹೌದು ಅವನ ಮಾಯೆಯ ಅವನ ಒಂದು ಶಕ್ತಿ ಅದು. ಆದರೂ ಕೂಡ ಒಮ್ಮೊಮ್ಮೆ ಅದು ಅವನು ಅವತರಿಸಿದಾಗ ಆ ಗುಣಗಳು ಅವನನ್ನು ಬಾಧಿಸುತ್ತೆ.
ಸೊ ಈ ರೀತಿ ಇದು ಇವರಿಗೆ ಇವಾಗ ಹೇಳ್ತಾರೆ, ಈ ರೀತಿ ಇದು ಕಾಂಟ್ರಡಿಕ್ಷನ್, ಈ ತರ ಇಲ್ಲ, ಇದು ಸರಿಯಲ್ಲ, ಇದು ಶಾಸ್ತ್ರೋಕ್ತವಲ್ಲ, ಇದು ನಮ್ಮ ಕಾಮನ್ ಸೆನ್ಸ್ ಕೂಡ ಅಲ್ಲ ಇದು ಈ ರೀತಿ. ಸೊ ಇದು ಮೈತ್ರೇಯರು ವಿದುರರಿಗೆ ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಏನ್ ಹೇಳಿದ್ರು ಇದರಲ್ಲಿ, ಪರಬ್ರಹ್ಮವು ಅಥವಾ ದೇವೋತ್ತಮ ಪುರುಷನು ಮಾಯೆಯಿಂದ ಆಕ್ರಾಂತನಾಗಿದ್ದಾನೆ ಎಂಬ ಸಿದ್ಧಾಂತವನ್ನು ಕೆಲವು ಬದ್ಧಾತ್ಮರು ಮುಂದಿಡುತ್ತಾರೆ. ಅದೇ ಕಾಲಕ್ಕೆ ಅವರು ಭಗವಂತನು ಬಂಧನರಹಿತನೆಂದೂ ತಿಳಿದಿರುತ್ತಾರೆ. ಇದು ಎಲ್ಲ ತರ್ಕಕ್ಕೂ ವಿರುದ್ಧವಾದದ್ದಾಗಿದೆ. ಸೊ ಇಲ್ಲ, ಸೊ ಭಗವಂತನದೇ ಶಕ್ತಿ, ಆದ್ರೆ ಭಗವಂತನಿಗೆ ಅಧೀನವಾಗಿರುವ ಶಕ್ತಿ ಬಹಿರಂಗ ಶಕ್ತಿ, ಅದು ಭಗವಂತನನ್ನು ಯಾವತ್ತೂ ಕೂಡ ಮುಚ್ಚುವುದಿಲ್ಲ. ಸೊ ಸೊ ಇದು ಒಂದು ರೀತಿ ಅವರ ಉತ್ತರ ಅಂತ ಹೇಳ್ಬೋದು. ನಂತರ ಅವರ ಜೀವಿ ಬಗ್ಗೆ ಉತ್ತರ. ಜೀವಿಯು ತನ್ನ ಸ್ವರೂಪವನ್ನು ಕುರಿತ ತೊಳಲಾಟದಲ್ಲಿದ್ದಾನೆ. ತನ್ನ ತಲೆಯನ್ನು ಕತ್ತರಿಸಿದ ಕನಸು ಕಾಣುವಂತೆ ಅವನಿಗೆ ವಾಸ್ತವದ ಹಿನ್ನೆಲೆಯೇ ಇಲ್ಲದಾಗಿದೆ. ಸೊ ಇದು ಶಿಲ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮೆ ಶಾಲೆಯೊಂದರಲ್ಲಿ ಶಿಕ್ಷಕರೊಬ್ಬರು ತನ್ನ ವಿದ್ಯಾರ್ಥಿಯ ತಲೆ ಕತ್ತರಿಸಿ ತೂಗು ಹಾಕುವನೆಂದು, ಅದರಿಂದ ಆ ಮಗು ಹೇಗೆ ತನ್ನ ತಲೆಯನ್ನು ಕತ್ತರಿಸಲಾಯಿತೆಂದು ನೋಡಬಹುದೆಂದು ಹೆದರಿಸಿದೆ. ಆ ಮಗು ಹೆದರಿ ತನ್ನ ತುಂಟತನವನ್ನು ನಿಲ್ಲಿಸಿತ್ತು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಉದಾಹರಣೆ ಇದು ಆಕ್ಚುಲಿ ಇದು ಸಾಧ್ಯ ಇಲ್ಲ ಇದು ಈ ರೀತಿ, ಆದ್ರೆ ಮಕ್ಕಳಿಗೆ ನೀವು ಈ ರೀತಿ ಭಯಪಡಿಸ್ಬೋದು. ಸೊ ನಮಗೂ ನೆನಪಿರ್ಬೋದು, ಸೊ ನಾವು ಮಕ್ಕಳಿದ್ದಾಗ ಈ ರೀತಿ ಸ್ವಲ್ಪ ನಾವು ದೊಡ್ಡವರಾಗಿದ್ರೆ, ನಮ್ಮ ಚಿಕ್ಕಮ್ಮ ಯಾರಾದ್ರೂ ನಮ್ಮ ತಮ್ಮಂದಿರು ಈ ತರ ಚಿಕ್ಕವರಿದ್ರೆ ನಾವು ಈ ರೀತಿ ಅವರ ತುಂಟತನ ಮಾಡ್ತೇವೆ. ಇಲ್ಲಾಂದ್ರೆ ನಮ್ಮ ಮೇಲೆ ನಮ್ಮ ಹಿರಿಯರು ತುಂಟತನ ಮಾಡಿರ್ತಾರೆ. ಸೊ ಇದೆಲ್ಲ ನಮಗೆ ಚಿಕ್ಕ ಇದೆ, ಭಯಪಡಿಸಿಡ್ಬೋದು, ಹೆದರಿಸ್ಬಿಡ್ಬೋದು. ಮಕ್ಕಳಿದ್ದಾಗ ಆ ರೀತಿ. ಸೊ ಈ ರೀತಿ ಹೇಳ್ತಾ ಇದ್ದಾರೆ, ಇದು ಸಾಧ್ಯ ಇಲ್ಲ. ಇಲ್ಲಿ ಶಾಲೆಯಲ್ಲಿ ತುಂಬಾ ತುಂಟ ವಿದ್ಯಾರ್ಥಿ, ಅದಕ್ಕೆ ಶಿಕ್ಷಕ ಹೇಳ್ತಾ ಇದ್ದಾನಂತೆ, ನಿನ್ನ ತಲೆಯನ್ನು ಕತ್ತರಿಸಿ ತಲೆಯನ್ನು ನಾನು ತೆಗೆದು ಅದನ್ನು ಅಲ್ಲಿ ಗೋಡೆಗೆ ಹಾಕಿ ನೀನು ಅದನ್ನು ನೋಡ್ತೀಯ, ನೀನು ಅದನ್ನ ನೋಡಿಸ್ತೀನಿ. ಸೊ ಆಗ ಹೇಳಿದ್ದೆ ಆ ಮಗುಗೆ, ಹೇಳಿದ್ದೆ ಹೇಳ್ತಾರೆ ಶಿಕ್ಷಕನು, ಈ ರೀತಿ ಆಗೋದಿಲ್ಲ, ಈ ರೀತಿ ತಲೆ ಕಡದ ಮೇಲೆ ನಾವು ತಲೆನ ನೋಡೋದೆಲ್ಲ ಬಂತು. ಆದ್ರೆ ಮಗುಗೆ ಮಗು ನಂಬುತ್ತೆ, ಮಗು ಆಗೋದ್ರಿಂದ ಅದು ನಂಬುತ್ತೆ. ಇದು ಭಯ. ಇದು ಈ ಉದಾಹರಣೆಯಲ್ಲಿ ಹೇಳ್ತಾ ಇರೋದು, ಒಂದು ರೀತಿ ನಾವು ಭೌತಿಕ ಜಗತ್ತು ಇದರೆಲ್ಲ ಕ್ಲೇಶಗಳು ಇದರ ತುತ್ತಾಗಿದ್ದೇವೆ. ಈ ಬಹಿರಂಗ ಶಕ್ತಿ ನಮಗೆ ಮೂಲತಃ ಇಲ್ಲ. ಈ ರೀತಿ ನಮ್ಗೆ ಅವ್ರು ಹೇಳಿದ್ದು, ಅವರ ಪ್ರಶ್ನೆ ಇದ್ದಿದ್ದು ನಾವು ಶುದ್ಧ ಪ್ರಜ್ಞೆ ಇರ್ಬೇಕಾದದ್ದು, ಆದ್ರೆ ಈಗ ಒಳಗಾಗಿದ್ದೇವೆ. ಈ ರೀತಿ ಎಲ್ಲ ಈ ಉದಾಹರಣೆಗಳು ಈ ಆಚಾರ್ಯ ಇದು ಓದೋಣ ಈ ಭಾವಾರ್ಥ ಯಾರಾದ್ರೂ ಓದಿ ಮುಂದುವರಿಸಿ. ಹರೇ ಕೃಷ್ಣ ಪ್ರಭುಜಿ, ನಾ ಓದ್ಲಾ? ಹರೇ ಕೃಷ್ಣ. ಭಾವಾರ್ಥ ಶ್ರೀಪ್ರಭಾದರಿಂದ ಶ್ರೀಪ್ರಭಾದವರಿಗೆ ಜಯವಾಗಲಿ. ಒಮ್ಮೆ ಶಾಲೆಯೊಂದರಲ್ಲಿ ಶಿಕ್ಷಕರೊಬ್ಬರು ತನ್ನ ವಿದ್ಯಾರ್ಥಿಯ ತಲೆ ಕತ್ತರಿಸಿ ತೂಗು ಹಾಕುವೆನೆಂದು, ಅದರಿಂದ ಆ ಮಗು ಹೇಗೆ ತನ್ನ ತಲೆಯನ್ನು ಕತ್ತರಿಸಲಾಯಿತೆಂದು ನೋಡಬಹುದೆಂದು ಹೆದರಿಸಿದರು. ಆ ಮಗು ಹೆದರಿ ತನ್ನ ತುಂಟತನವನ್ನು ನಿಲ್ಲಿಸಿತು. ಅಂತೆಯೇ ಶುದ್ಧ ಆತ್ಮಕ್ಕೆ ವಿಪತ್ತುಗಳು, ಸ್ವಸ್ವರೂಪದವರಿಗೆ ವಿಚಿತ್ತಿಯು ಉಂಟಾಗುವಂತೆ ಭಗವಂತನ ಬಹಿರಂಗ ಶಕ್ತಿಯೇ ನೋಡಿಕೊಳ್ಳುತ್ತದೆ. ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೋಗ ಬಯಸುವ ತುಂಟ ಜೀವಗಳನ್ನು ಆ ಬಹಿರಂಗ ಶಕ್ತಿ ನಿಯಂತ್ರಿಸುತ್ತದೆ. ವಾಸ್ತವಿಕವಾಗಿ ಜೀವಿಗೆ ಬಂಧನವಾಗಲಿ ವಿಪತ್ತುಗಳಾಗಲಿ ಇಲ್ಲ, ಅಥವಾ ಆತ ಎಂದೂ ತನ್ನ ಶುದ್ಧ ಜ್ಞಾನವನ್ನು ಕಳೆದುಕೊಳ್ಳುವುದೂ ಇಲ್ಲ. ತನ್ನ ಶುದ್ಧ ಪ್ರಜ್ಞೆಯಲ್ಲಿ ತನ್ನ ಸ್ಥಾನಗಳ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚಿಸಿದಾಗ ತಾನು ಭಗವಂತನ ಅನುಗ್ರಹಕ್ಕೆ ಶಾಶ್ವತವಾಗಿ ಅಧೀನನಾಗಿರುವೆನೆಂದು, ಸರ್ವೋತ್ತಮನಾದ ಭಗವಂತನೊಂದಿಗೆ ಒಂದಾಗುವ ತನ್ನ ಪ್ರಯತ್ನ ಹುಸಿ ಮಾಯೆ ಎಂದು ಅರಿಯಬಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ಜೀವಿಯು ಐಹಿಕ ಗುಣಗಳ ಮೇಲೆ ಪ್ರಭುತ್ವ ಸಾಧಿಸಲು ಮತ್ತು ಐಹಿಕ ಜಗತ್ತಿನ ಪ್ರಭುವಾಗಲು ವ್ಯರ್ಥವಾಗಿ ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವಿಕ ಫಲ ಲಭಿಸುವುದಿಲ್ಲ. ಕೊನೆಗೆ ಆಶಾಭಗ್ನನಾದಾಗ ತನ್ನ ಐಹಿಕ ಕ್ರಿಯೆಗಳನ್ನು ತ್ಯಜಿಸಿ ಭಗವಂತನೊಂದಿಗೆ ಒಂದಾಗಲು ಪ್ರಯತ್ನಿಸುತ್ತಾನೆ. ಮಾತಿನ ಮೋಡಿಯಿಂದ ಊಹೆಗಳನ್ನು ಹರಿಯಬಿಡುತ್ತಾನೆ, ಆದರೆ ಯಶಸ್ಸು ಮಾತ್ರ ಇರಲಾರದು. ಮಾಯಾಶಕ್ತಿಯ ಆದೇಶದಡಿಯಲ್ಲಿ ಈ ಕ್ರಿಯೆಗಳನ್ನು ಆಚರಿಸಲಾಗುತ್ತಿದೆ. ಈ ಅನುಭವವನ್ನು ಕನಸಿನಲ್ಲಿ ತನ್ನ ತಲೆ ಕತ್ತರಿಸಿಕೊಂಡವನ ಅನುಭವಕ್ಕೆ ಹೋಲಿಸಲಾಗಿದೆ. ಯಾರ ತಲೆಯನ್ನು ಕತ್ತರಿಸಲಾಗಿದೆಯೋ ಆ ಮನುಷ್ಯನು ತನ್ನ ತಲೆ ಕತ್ತರಿಸಿದ್ದನ್ನು ಕಾಣುತ್ತಾನೆ. ವ್ಯಕ್ತಿಯ ತಲೆಗೆ ಆಘಾತವಾದಲ್ಲಿ ಅವನು ಕಾಣುವ ಶಕ್ತಿಯನ್ನು ಕಳೆದುಕೊಳ್ಳುತ್ತಾನೆ.
ಆದ್ದರಿಂದ ಮನುಷ್ಯನೊಬ್ಬ ತನ್ನ ತಲೆ ಕತ್ತರಿಸಿದ್ದನ್ನು ಕಾಣುತ್ತಾನೆ ಎಂದರೆ ಅವನು ಭ್ರಾಮಕ ಸ್ಥಿತಿಯಲ್ಲಿರುವವನಂತೆ ಯೋಚಿಸುತ್ತಾನೆ ಎಂದರ್ಥ. ಅಂತೆಯೇ ಜೀವಿಯು ಶಾಶ್ವತವಾಗಿ ಸರ್ವೋತ್ತಮನಾದ ಭಗವಂತನಿಗೆ ಅಧೀನನಾಗಿದ್ದಾನೆ. ಅವನು ಈ ಅರಿವನ್ನು ತನ್ನೊಳಗೆ ಹೊಂದಿರುತ್ತಾನೆ. ಆದರೆ ಕೃತಕವಾಗಿ ಅವನು ತಾನೇ ದೇವನಾಗಿದ್ದರೂ ಮಾಯೆಯ ಕಾರಣದಿಂದ ಆ ಜ್ಞಾನವನ್ನ ಕಳೆದುಕೊಂಡವನೆಂದು ಯೋಚಿಸುತ್ತಾನೆ. ತನ್ನ ತಲೆ ಕತ್ತರಿಸಲಾದನ್ನು ಕಾಣುವುದರಲ್ಲಿ ಹೇಗೆ ಹುರುಳಿಲ್ಲವೋ ಹಾಗೆ ಈ ಕಲ್ಪನೆಯಲ್ಲೂ ಹುರುಳಿಲ್ಲ. ಯಾವುದರಿಂದ ಜ್ಞಾನ ಆವೃತವಾಗಿದೆಯೋ ಆ ಪ್ರಕ್ರಿಯೆ ಇದು. ಜೀವಿಯ ಈ ಕೃತ್ರಿಮ ಪ್ರತಿರೋಧಕ ಸ್ಥಿತಿಯು ಅವನಿಗೆ ಎಲ್ಲ ರೀತಿಯ ಕಷ್ಟದಾಯಕವಾದ್ದರಿಂದಲೇ ಭಗವಂತನ ಭಕ್ತನಾಗಿ ಸಹಜ ಬದುಕನ್ನು ಕಳೆಯಬೇಕು ಮತ್ತು ದೇವರಾಗುವ ಕಲ್ಪನೆಯಿಂದ ಬಿಡುಗಡೆ ಹೊಂದಬೇಕು ಎಂಬುದು ಸ್ವಯಂ ವೇದ್ಯವಾಗಿದೆ. ತಾನೇ ದೇವರೆಂದು ಯೋಚಿಸುವ ಹುಸಿ ಮೋಕ್ಷವೇನಿದೆಯೋ ಅದು ಜೀವಿಗಳನ್ನು ಬಲೆಗೆ ಬೀಳಿಸುವ ಅವಿದ್ಯೆಯ ಅಂತಿಮ ಪ್ರತಿಕ್ರಿಯೆಯಾಗಿದೆ. ಒಟ್ಟಾರೆ ಸಾರ ಇಷ್ಟು: ಭಗವಂತನ ಶಾಶ್ವತ ಅಲೌಕಿಕ ಸೇವೆಯಿಂದ ವಿಮುಖನಾದ ಜೀವಿಯು ನಾನಾ ರೀತಿಯಲ್ಲಿ ಮಾಯಾಮೋಹಿತನಾಗಿರುತ್ತಾನೆ. ಅವನ ಬದ್ಧ ಸ್ಥಿತಿಯಲ್ಲೂ ಅವನು ಭಗವಂತನ ಶಾಶ್ವತ ದಾಸನಾಗಿರುತ್ತಾನೆ. ಮಾಯೆಯ ಅಧೀನದಲ್ಲಿ ಆತನ ದಾಸ್ಯ ಕೂಡ ಆತನ ಶಾಶ್ವತ ದಾಸ್ಯ ಸ್ಥಿತಿಯ ಅಭಿವ್ಯಕ್ತಿಯೇ ಆಗಿದೆ. ಆತನು ಭಗವಂತನ ಸೇವೆಯ ವಿರುದ್ಧ ಪ್ರತಿರೋಧವನ್ನೊಡ್ಡಿದ್ದರಿಂದಲೇ ಆತನನ್ನು ಮಾಯೆಯ ಸೇವೆಗೆ ತೊಡಗಿಸಲಾಗಿದೆ. ಆಗಲೂ ಆತನು ಸೇವೆಗೈಯುತ್ತಿರುತ್ತಾನೆ, ಆದರೆ ಅದು ವಿಕೃತ ರೀತಿಯದ್ದಾಗಿರುತ್ತದೆ ಅಷ್ಟೇ. ಐಹಿಕ ಬಂಧನದ ಅಧೀನವಾಗಿರುವ ಸೇವೆಯಿಂದ ಹೊರ ಹೋಗಲು ಬಯಸಿದಾಗ ಆತ ಭಗವಂತನೊಂದಿಗೆ ಒಂದಾಗಲು ಬಯಸುತ್ತಾನೆ. ಇದು ಇನ್ನೊಂದು ಭ್ರಮೆ. ಆದ್ದರಿಂದ ಭಗವಂತನಿಗೆ ಶರಣಾಗುವುದೇ ಉತ್ತಮ ಮಾರ್ಗ. ತನ್ಮೂಲಕ ಮಾಯೆಯ ಮೋಹದಿಂದ ಶಾಶ್ವತವಾಗಿ ತಪ್ಪಿಸಿಕೊಳ್ಳಬಹುದಾಗಿದೆ. ಇದನ್ನು ಭಗವದ್ಗೀತೆ 7ನೇ ಅಧ್ಯಾಯದ 47ನೇ ಶ್ಲೋಕ ದೃಢಪಡಿಸಿದೆ. ದೈವೀಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಈ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಸೊ ಇನ್ನೊಂದು ಕೂಡ ಅವ್ರು ಹೇಳ್ತಾರೆ. ಸೊ ನಮ್ಮ ಸ್ಥಿತಿ ಇವತ್ತು ಬೌದ್ಧ ಜೀವನದಲ್ಲಿ ನಮ್ಮ ಸ್ಥಿತಿ, ನೀರಿನಲ್ಲಿ ಬಿದ್ದ ಚಂದ್ರನ ಪ್ರತಿಬಿಂಬವು ನೀರಿನ ಗುಣದೊಂದಿಗೆ ಸಂಗತವಾಗಿರುವುದರಿಂದ ನೋಡುವವನಿಗೆ ಕಂಪಿಸುವಂತೆ ತೋರುತ್ತದೆ. ಅಂತೆಯೇ ಐಹಿಕದೊಂದಿಗೆ ಸಂಗತವಾದ ಆತ್ಮವು ಐಹಿಕದ ಗುಣಗಳನ್ನು ಹೊಂದಿರುವಂತೆ ತೋರುತ್ತದೆ. ಓಕೆ, ಸೊ ಇಲ್ಲಿ ಚಂದ್ರ ಇದೆ. ಚಂದ್ರ ಅದು ಮೇಲಿದೆ, ಅದು ಆಕಾಶದಲ್ಲಿದೆ. ಆದ್ರೆ ಅದು ಕೆಳಗೆ ನೀರಿನಲ್ಲಿ ಪ್ರತಿಬಿಂಬ ಬಂದಾಗ ಅಲ್ಲಿ ಪ್ರತಿಬಿಂಬದಲ್ಲೇ ಅದು ಸ್ವಲ್ಪ ಇದಾಗ್ತಾ ಇದೆ. ಹೀಗೆ ನೀರು ಒಂದೇ ರೀತಿ ಇರೋದಿಲ್ಲ. ಅದು ಅದು ನದಿಯಾಗಿದ್ರೆ ಹರಿತಾ ಇರುತ್ತೆ, ಇಲ್ಲ ಇದರಲ್ಲಿ ಸಾಗರದಲ್ಲಾದ್ರೆ ಅಲೆಗಳಾಗಿರುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ, ಇಲ್ಲ ಒಂದೇ ಶಾಂತವಾಗಿ ಏನಾದ್ರು ಒಂದು ಇದಿದ್ರೆ ಅಲ್ಲಿ ಒಂದೇ ರೀತಿ ಇರ್ಬೋದು. ಶಾಂತವಾಗಿ ಯಾವುದೋ ಸರೋವರ ಆತರ ಇದ್ರೆ, ಕೆರೆ ಆತರ ಒಂದೇ ತರ ಇದೆ. ಆ ನೀರಿನ ಮೇಲೆ ಪ್ರಭಾವ ಆಗಿದೆ. ಆ ಕೆರೆ ಆಗಿದ್ರೆ, ನದಿ ಆಗಿದ್ರೆ, ಸಮುದ್ರ ಆಗಿದ್ರೆ ಅದರ ಮೇಲೆ ಅದರ ಚಂದ್ರನ ಚಂದ್ರ ಪ್ರತಿಬಿಂಬ ಒಂದು ರೀತಿ ಕಾಣುತ್ತೆ. ಚಂದ್ರ ಇದಾಗ್ತಾ ಇದೆ, ಅದು ಮುಂದೆ ಹಿಂದೆ ಹೋಗ್ತಾ ಇದೆ, ಸ್ವಲ್ಪ ಆಚೆ ಈಚೆ ಇದಾಗ್ತಾ ಇದೆ. ಏನೇನೋ ರೀತಿಯಲ್ಲಿ ಚಂದ್ರದ ಒಂದೇ ರೀತಿ ಕಾಣೋದಿಲ್ಲ ಚಂದ್ರನ ಪ್ರತಿಬಿಂಬ. ಸೊ ಈ ರೀತಿ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ನಾವು ಈ ಗುಣಗಳ ಪ್ರಭಾವದಲ್ಲಿ, ಸತ್ವ, ರಜಸ್ಸು, ತಮಸ್ಸು, ಇದರ ಪ್ರಭಾವದಲ್ಲಿ ಇದು ಮತ್ತೆ ನಮ್ಮ ಚಟುವಟಿಕೆ ನಮ್ಮದು. ಮತ್ತೆ ಇನ್ನೊಂದು ಇದರಲ್ಲಿ ಏನಂದ್ರೆ ಆ ಚಂದ್ರನ ಹೋಲಿಕೆ ಭಗವಂತನಿಗೆ ಹೋಲಿಕೆ. ಭಗವಂತನು ಚಂದ್ರ ಇದರಲ್ಲಿ ಆಕಾಶದಲ್ಲಿರೋ ಚಂದ್ರ ಇರೋ ರೀತಿ. ಸೊ ನಾವು ಅವನ ಪ್ರತಿಬಿಂಬವಾದ ಬೇರೆ ಬೇರೆ ಇದರಲ್ಲಿ ಗುಣಗಳ ಪ್ರಭಾವದ ಪ್ರತಿಬಿಂಬವಾಗಿ ನಾವು ಸಾಗರದಲ್ಲಿ ಒಂದು ರೀತಿಯಲ್ಲಿ, ನದಿಯಲ್ಲಿ ಒಂದು ರೀತಿಯಲ್ಲಿ, ಕೆರೆಯಲ್ಲಿ ಒಂದು ರೀತಿಯಲ್ಲಿ, ಸೊ ಆ ರೀತಿ ನಾವು ಜೀವಿಗಳು ಅಂತ ಇಲ್ಲಿ ಇದು ಶಿಲ ಪ್ರಭುಪಾದ ಭಾವಾರ್ಥ. ಇನ್ನೊಬ್ಬರು ಯಾರು ಓದಿ ಭಾವಾರ್ಥ ಓದಿ. ಇದು ಕೂಡ ಓದ್ಲಾ ಪ್ರಭುಜಿ? ಓದಿ ಮಾತಾಜಿ, ಓದಿ. ಭಾವಾರ್ಥ
ದೈವೋತ್ತಮ ಪುರುಷನಾದ ಪರಮಾತ್ಮನನ್ನು ಆಕಾಶದಲ್ಲಿರುವ ಚಂದ್ರನಿಗೆ ಹೋಲಿಸಲಾಗಿದೆ. ಜೀವಿಗಳನ್ನು ನೀರಿನಲ್ಲಿ ಕಾಣುವ ಚಂದ್ರ ಪ್ರತಿಬಿಂಬಕ್ಕೆ ಹೋಲಿಸಲಾಗಿದೆ. ಚಂದ್ರನು ಆಕಾಶದಲ್ಲಿ ಸ್ಥಿರನಾಗಿದ್ದಾನೆ. ನೀರಿನಲ್ಲಿರುವ ಪ್ರತಿಬಿಂಬದಂತೆ ಕಂಪಿಸದಂತೆ ತೋರುವುದಿಲ್ಲ. ವಾಸ್ತವಿಕವಾಗಿ ಆಕಾಶದಲ್ಲಿರುವ ಚಂದ್ರಬಿಂಬದಂತೆ ನೀರಿನಲ್ಲಿ ತೋರುವ ಪ್ರತಿಬಿಂಬವೂ ಕಂಪಿಸಬೇಕಾದ್ದಿಲ್ಲ. ಆದರೆ ವಾಸ್ತವಿಕವಾಗಿ ಚಂದ್ರನು ಸ್ಥಿರನಾಗಿದ್ದಾಗ್ಯೂ ನೀರಿನೊಂದಿಗೆ ಸಂಗತವಾದ್ದರಿಂದಾಗಿ ಪ್ರತಿಬಿಂಬವು ಕಂಪಿಸದಂತೆ ತೋರುತ್ತದೆ. ನೀರು ಅಲ್ಲಾಡುತ್ತದೆ, ಆದರೆ ಚಂದ್ರನು ಅಲ್ಲಾಡುವುದಿಲ್ಲ. ಅಂತೆಯೇ ಜೀವಿಗಳು ಮಾಯೆ, ಶೋಕ, ವಿಪತ್ತುಗಳಂತ ಐಹಿಕ ಗುಣಗಳಿಂದ ದೂಷಿತವಾದಂತೆ ತೋರುತ್ತಾರೆ. ವಾಸ್ತವಿಕವಾಗಿ ಶುದ್ಧ ಆತ್ಮಕ್ಕೆ ಅಂತಹ ಯಾವ ಗುಣಗಳ ಲೇಷವೂ ಇಲ್ಲ ತೋರುತ್ತದೆ ಮತ್ತು ವಾಸ್ತವವಾದದ್ದಲ್ಲ. ಕನಸಿನಲ್ಲಿ ತಲೆ ಕತ್ತರಿಸಿ ಹೋದವನ ಅನುಭವದಂತೆ ಎಂಬ ಅರ್ಥದ ಪ್ರತೀಯತೆ ಎನ್ನುವ ಪದ ಇಲ್ಲಿ ಔಚಿತ್ಯಪೂರ್ಣವಾಗಿದೆ. ನೀರಿನಲ್ಲಿರುವ ಚಂದ್ರ ಪ್ರತಿಬಿಂಬವು ಚಂದ್ರನಿಂದ ಬೇರ್ಪಟ್ಟ ಕಿರಣಗಳೇ ವಿನಃ ವಾಸ್ತವವಾದ ಚಂದ್ರನಲ್ಲ. ಭಗವಂತನಿಂದ ಬೇರ್ಪಟ್ಟ ಐಹಿಕ ಅಸ್ತಿತ್ವದ ಜಲದಲ್ಲಿ ಸಿಲುಕಿಕೊಂಡ ವಿಭಿನ್ನಾಂಶವು ಕಂಪಿಸುವ ಗುಣವನ್ನು ಹೊಂದಿದೆ. ಭಗವಂತನಾದರೂ ಆಕಾಶದಲ್ಲಿರುವ ನಿಜವಾದ ಚಂದ್ರನಂತಿದ್ದಾನೆ. ಅದಕ್ಕೆ ಎಂದು ಪ್ರಭುಜಿ ಎಂದು ಜಲಸ್ಪರ್ಶವಿಲ್ಲ. ಜಡವಸ್ತುವಿನ ಮೇಲೆ ಬಿದ್ದ ಬಿಸಿಲು ಮತ್ತು ಬೆಳದಿಂಗಳು ಜಡವಸ್ತುವನ್ನು ಪ್ರಕಾಶಮಾನವಾಗಿಯೂ ಶ್ಲಾಘ್ಯವಾಗಿಯೂ ಮಾಡುತ್ತವೆ. ವೃಕ್ಷ ಮತ್ತು ಪರ್ವತಗಳಂತ ಐಹಿಕ ಅಭಿವ್ಯಕ್ತಿಗಳನ್ನು ಬೆಳಗುವ ಸೂರ್ಯ ಮತ್ತು ಚಂದ್ರರ ಬೆಳಕಿಗೆ ದೈವಿಕ ಕುರುಹುಗಳನ್ನು ಹೋಲಿಸಲಾಗಿದೆ. ಸೂರ್ಯ ಚಂದ್ರರ ಪ್ರತಿಬಿಂಬವನ್ನೇ ನಿಜವಾದ ಸೂರ್ಯ ಅಥವಾ ಚಂದ್ರನೆಂದು ಅಲ್ಪಮತಿಗಳಾದ ಜನರು ತಿಳಿಯುತ್ತಾರೆ. ಅದ್ವೈತವಾದ ತತ್ವಶಾಸ್ತ್ರ ಈ ವಿಚಾರಗಳಿಂದಲೇ ಬೆಳೆಯುತ್ತದೆ. ವಾಸ್ತವಿಕವಾಗಿ ಸೂರ್ಯ ಚಂದ್ರರ ಪ್ರಕಾಶವು ಸ್ವತಃ ಸೂರ್ಯ ಚಂದ್ರರೊಂದಿಗೆ ಸದಾ ಸಂಪರ್ಕಿತವಾಗಿದ್ದರೂ ನಿಜವಾಗಿ ಭಿನ್ನವೇ ಆಗಿದೆ. ಆಕಾಶದ ಉದ್ದಗಲಕ್ಕೆ ಹರಡಿರುವ ಬೆಳದಿಂಗಳು ನಿರಾಕಾರವಾಗಿ ತೋರುತ್ತದೆ, ಆದರೆ ಚಂದ್ರಲೋಕವು ಸಾಕಾರವಾದದ್ದಾಗಿದೆ. ಹಾಗೆಯೇ ಚಂದ್ರ ಲೋಕದಲ್ಲಿರುವ ಜೀವಿಗಳು ಸಾಕಾರವಾದವುಗಳಾಗಿವೆ. ಬೆಳದಿಂಗಳಲ್ಲಿ ವಿವಿಧ ಜಡವಸ್ತುಗಳು ಹೆಚ್ಚು ಕಡಿಮೆ ಪ್ರಮುಖವಾಗಿಯೇ ತೋರುತ್ತವೆ. ತಾಜಮಹಲಿನ ಮೇಲೆ ಬಿದ್ದ ಬೆಳದಿಂಗಳು ಕಾಡಿನಲ್ಲಿ ಬಿದ್ದ ಅದೇ ಬೆಳದಿಂಗಳಿಗಿಂತ ಹೆಚ್ಚು ಸುಂದರವಾಗಿ ತೋರುತ್ತದೆ. ಬೆಳದಿಂಗಳು ಎಲ್ಲೆಡೆ ಒಂದೇ ಆಗಿದ್ದರೂ ಬೇರೆ ಬೇರೆ ರೀತಿಯ ಸ್ವೀಕಾರಕ್ಕೆ ಅನುಗುಣವಾಗಿ ಭಿನ್ನವಾಗಿ ತೋರುತ್ತದೆ. ಅಂತೆಯೇ ಭಗವಂತನ ಪ್ರಕಾಶವನ್ನು ಎಲ್ಲೆಡೆ ಸಮನಾಗಿ ಹಂಚಲಾಗಿದೆ, ಆದರೆ ಅದು ವಿವಿಧ ರೀತಿಯಲ್ಲಿ ಸ್ವೀಕೃತವಾದದ್ದರ ಮೇರೆಗೆ ವಿಭಿನ್ನವಾಗಿ ತೋರುತ್ತದೆ. ಆದ್ದರಿಂದ ನೀರಿನಲ್ಲಿ ತೋರುವ ಚಂದ್ರ ಪ್ರತಿಬಿಂಬವನ್ನು ನೈಜವಾದದ್ದೆಂದು ತಿಳಿಯಬಾರದು. ಅದ್ವೈತವಾದ ತತ್ವಶಾಸ್ತ್ರದ ಮೂಲಕ ಇಡೀ ಸನ್ನಿವೇಶವನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಚಂದ್ರನ ಕಂಪನ ಗುಣ ಕೂಡ ಬದಲಾಗುವಂಥದ್ದೇ ಆಗಿದೆ. ನೀರು ನಿಶ್ಚಲವಾಗಿ ನಿಂತಾಗ ಅಲ್ಲಿ ಅಲುಗಾಟವಿರುವುದಿಲ್ಲ. ಹೆಚ್ಚು ಸ್ಥಿರವಾದ ಬದ್ಧಾತ್ಮನು ಕಡಿಮೆ ಕಂಪಿಸುವನು. ಆದರೆ ಐಹಿಕ ಸಂಪರ್ಕದಿಂದಾಗಿ ಕಂಪನ ಗುಣವು ಹೆಚ್ಚು ಕಡಿಮೆ ಎಲ್ಲೆಡೆ ಇರುತ್ತದೆ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಮಾತಾಡಿ. ಸೊ ಇಲ್ಲಿ ಈ ಉದಾಹರಣೆ ಶ್ರೀಲ ಪ್ರಭುಪಾದರು ಚಂದ್ರ ಭಗವಂತನು, ಸೊ ಅವನ ಚಂದ್ರ ಕಿರಣ, ಅದರ ಬೆಳದಿಂಗಳು, ಆ ರಿಫ್ಲೆಕ್ಷನ್, ಸೊ ಅದು ನಾವು ಜೀವಿಗಳು ಅಂತ ಹೇಳೋದು. ಸೊ ಚಂದ್ರ ಇದರಲ್ಲಿ ಆಕಾಶದಲ್ಲಿ ಅದು ಸ್ಥಿರವಾಗಿದೆ. ಅದು ಈ ಪ್ರತಿಬಿಂಬದ ಚಂದ್ರ ರೀತಿ ಆಗೋದಿಲ್ಲ. ಅದು ನಾವು ಭಗವಂತ ಪ್ರತಿಬಿಂಬವಾಗಿ ನಾವು ಇದಕ್ಕೆ ಒಳಪಟ್ಟಿದ್ದೇವೆ. ಭೌತಿಕ ಗುಣಗಳು, ಭೌತಿಕ ಪ್ರಭಾವಕ್ಕೆ, ಬಹಿರಂಗ ಶಕ್ತಿಗೆ ನಾವು ಒಳಪಟ್ಟಿದ್ದೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಉದಾಹರಣೆ ಹೇಳ್ತಾ ಮತ್ತೆ ಅವ್ರು ಹೇಳ್ತಾರೆ ಇದಕ್ಕೆ ಪರಿಹಾರ ಏನು ಅಂತ ಹೇಳ್ತಾ ಇದ್ದಾರೆ. ಅವ್ರ ಪ್ರಶ್ನೆ ಇತ್ತು, ಯಾಕೆ ಈ ರೀತಿ ನಾವು ಒಳಗಾಗಿದ್ದೇವೆ ಜೀವಿಗಳು, ನಾವು ಶುದ್ಧ ಪ್ರಜ್ಞೆಯಲ್ಲಿದ್ದರು, ಭಗವಂತನ ಅಂಶ ಆಗಿದ್ರು, ಯಾಕೆ ಈ ತರ ನಾವು ಇದಾಗಿದ್ದೇವೆ ಅಂತ. ಯಾಕೆ ಭಗವಂತ ನಮ್ಮ ಒಟ್ಟಿಗೆ ಇದ್ರು ಕೂಡ ಈ ರೀತಿ
ದೌರ್ಭಾಗ್ಯರಾಗಿ ನಾವು ಈ ಕಷ್ಟದಲ್ಲಿ ಎಲ್ಲ ಇದ್ದೇವೆ. ಸೊ ಆ ರೀತಿ ವಿದುರರ ಪ್ರಶ್ನೆ. ಸೊ ಇದಕ್ಕೆ ಮೈತ್ರೇಯರು ಸದ್ಯಕ್ಕೆ ಅವರ ಉತ್ತರ ಇಷ್ಟು. ಈಗ ಈ ಉದಾಹರಣೆಗಳು ಹೇಳ್ತಾ ಅವರು ಇದಕ್ಕೆ ಪರಿಹಾರ ಈ ನಮ್ಮ ಈ ಸ್ಥಿತಿ, ಬದ್ಧ ಸ್ಥಿತಿ ಬರಲಿಕ್ಕೆ ನಾವು ಭಗವಂತನ ಭಕ್ತಿ ಸೇವೆ ತೊಡಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸವೈ ನಿವೃತ್ತಿ ಧರ್ಮೇಣ ವಾಸುದೇವ ಅನುಕಂಪಯ ಭಗವದ್ ಭಕ್ತಿ ಯೋಗೇನ ತಿರೋಧತ್ತೆ ಶನೈರಿಹ. ಆದರೆ ವಿರಕ್ತಿಯ ರೂಪದಲ್ಲಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಪ್ರಕ್ರಿಯೆ ಮೂಲಕ ಭಗವದ್ ಭಕ್ತಿ ಯೋಗೇನ ದೇವೋತ್ತಮ ಪುರುಷ ವಾಸುದೇವನ ಅನುಗ್ರಹದಿಂದ ಹಂತ ಹಂತವಾಗಿ ಶನೈ ಅಂದ್ರೆ ಕ್ರಮೇಣ ಹಂತ ಹಂತವಾಗಿ ಸ್ವಸ್ವರೂಪದ ತಪ್ಪು ಕಲ್ಪನೆಯನ್ನು ದೂರ ಮಾಡಬಹುದಾಗಿದೆ. ಆಕ್ಚುಲಿ ಹೇಗೋ ಏನೋ ನಾವೆಲ್ಲರೂ ಕೂಡ ಸ್ವಲ್ಪ ಭಾಗ್ಯವಂತರು. ಹೇಗೆ ಭಗವಂತ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನ ಜಪಿಸುತ್ತಾ ಹೇಳ್ತಾರೆ. ಇದರಿಂದ ನಮಗೆ ಆಕ್ಚುಲಿ ಸ್ವಲ್ಪ ನಮಗೆ ಭಗವಂತನು ಈ ದಿವ್ಯ ಜ್ಞಾನವನ್ನು ಸ್ವಲ್ಪ ಕೊಡೋದ್ರಿಂದ, ನಮಗೆ ಸ್ವಲ್ಪ ವೈರಾಗ್ಯ ಭಾವ ಬೆಳೀತಾ ಇರೋದ್ರಿಂದ ನಮಗೆ ಈ ತರ ಪ್ರಶ್ನೆಗಳಿಗೆ ಉತ್ತರ ಸ್ಪಷ್ಟತೆ, ನಮಗೆ ತತ್ವದ ಇದು ಅರಿವಾಗ್ತಾ ಇದೆ. ಸೊ ವಿರಕ್ತಿಯ ರೂಪದಲ್ಲಿ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಪ್ರಕ್ರಿಯೆ ಮೂಲಕ ದೇವೋತ್ತಮ ಪುರುಷ ವಾಸುದೇವನ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ವಾಸುದೇವ ಅನುಕಂಪಯ ತೇಷಾಂ ಏವಾನುಕಂಪಾರ್ಥ, ಭಗವಂತನ ಹೇಳ್ತಾನೆ ಭಕ್ತಿ ಸೇವೆ ತೊಡಗಿದ್ರೆ ನಾನು ಅನುಕಂಪವನ್ನು ಕೊಡ್ತೇನೆ. ತೇಷಾಂ ಏವಾನುಕಂಪಾರ್ಥ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ತು ಜ್ಞಾನ ದೀಪೇನ ಭಾಸ್ವತ. ಸೊ ಭಗವಂತನ ಅನುಗ್ರಹದಿಂದ ಹಂತ ಹಂತವಾಗಿ ಸ್ವಸ್ವರೂಪದ ತಪ್ಪು ಕಲ್ಪನೆಯನ್ನು ದೂರ ಮಾಡಬಹುದಾಗಿದೆ. ಸೊ ನಾನು ಇದು ಓದೋದಿಲ್ಲ. ಇದು ಸೊ ಕೊನೆಯಲ್ಲಿ ಭಾವಾರ್ಥ ಕೊನೆಯಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಸೊ ಈ ಭಗವಂತನ ನಮಗೆ ಕೃಪೆ ಹೀಗೆ ಶುದ್ಧ ಭಕ್ತರ ಸಂಘದಿಂದ, ಆಚಾರ್ಯರ ಕೃಪೆಯಿಂದ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆಯಿಂದ ಮಾತ್ರ ಭಗವಾನ್ ವಾಸುದೇವನನ್ನು ಪ್ರಸನ್ನನಾಗುವನು. ಭಗವಂತನ ಶುದ್ಧ ಭಕ್ತರ ಸಂಘದಿಂದ ಭಗವಂತನ ಅನುಗ್ರಹದ ಸಾಕ್ಷಾತ್ಕಾರವಾಗುವುದು. ಭಗವಂತನ ಶುದ್ಧ ಭಕ್ತರು ಕಾಮ್ಯ ಕರ್ಮಗಳ ಫಲದ ಆಸೆ ಮತ್ತು ತತ್ವಶಾಸ್ತ್ರದ ಕಲ್ಪನೆಗಳನ್ನು ಒಳಗೊಂಡಂತೆ ಎಲ್ಲ ಐಹಿಕ ಕಾಮನೆಗಳನ್ನು ಮೀರಿದ ಅಲೌಕಿಕರಾಗಿರುತ್ತಾರೆ. ಭಗವಂತನ ಅನುಗ್ರಹವನ್ನು ಸಂಪಾದಿಸುವ ಬಯಕೆಯುಳ್ಳವನು ಶುದ್ಧ ಭಕ್ತರ ಸಂಘ ಮಾಡಲೇಬೇಕು. ಸೊ ನಾವು ನಿತ್ಯಂ ಭಾಗವತ ಸೇವೆಯ ನಿತ್ಯವಾಗಿ ಶ್ರೀಲ ಪ್ರಭುಪಾದರು ಆಚಾರ್ಯರು ಇದು ಗ್ರಂಥವನ್ನು ಓದಬೇಕು, ಇದನ್ನು ಚರ್ಚೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ನಾವು ಅಂತಹ ಸಂಘ ಮಾತ್ರವೇ ವಿವಿಧ ಶ್ರೇಣಿಗಳಲ್ಲಿ ಕಂಪನಾಂಶಗಳಿಂದ ಅವನನ್ನು ಬಿಡುಗಡೆಗೊಳಿಸಬಲ್ಲದು. ದೇವೋತ್ತಮ ಪುರುಷನಾದ ದ್ರಷ್ಟವಾದ ಪರಮಾತ್ಮನಲ್ಲಿ ಇಂದ್ರಿಯಗಳು ತೃಪ್ತವಾದಾಗ, ಆ ಭಗವಂತನಲ್ಲಿ ಲೀನವಾದಾಗ ಗಾಢ ನಿದ್ದೆಯ ನಂತರ ಹೇಗೋ ಹಾಗೆ ಎಲ್ಲ ವಿಪತ್ತುಗಳು ಸಂಪೂರ್ಣವಾಗಿ ನಾಶವಾಗುವವು. ಸೊ ಯಾರಾದ್ರೂ ಓದಿ ಈ ಭಾವಾರ್ಥ ಓದಿ ಇರೋದ 13ನೇ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಶ್ರೀಯಪ್ಪ. ಮೇಲೆ ವರ್ಣಿಸಿದಂತೆ ಜೀವಿಯ ಕಂಪನವು ಇಂದ್ರಿಯಗಳಿಂದ ಆಗಿರುತ್ತದೆ. ಇಂದ್ರಿಯ ತೃಪ್ತಿಯೇ ಸಕಲ ಐಹಿಕ ಅಸ್ತಿತ್ವದ ಉದ್ದೇಶವಾಗಿರುವುದರಿಂದ ಐಹಿಕ ಕ್ರಿಯೆಗಳ ಮಾಧ್ಯಮವಾಗಿದೆ. ಅವು ನಿಶ್ಚಲವಾದ ಆತ್ಮದ ಕಂಪನಕ್ಕೆ ಕಾರಣವಾಗಿವೆ. ಆದ್ದರಿಂದ ಈ ಇಂದ್ರಿಯಗಳು ಅಂತಹ ಐಹಿಕ ಕ್ರಿಯೆಗಳಿಂದ ಬೇರ್ಪಡಬೇಕು. ನಿರಾಕಾರವಾದಿಗಳ ಪ್ರಕಾರ ಪರಮಾತ್ಮನಾದ ಪರಬ್ರಹ್ಮನಲ್ಲಿ ಆತ್ಮವು ಲೀನವಾದಾಗ ಇಂದ್ರಿಯಗಳು ಕ್ರಿಯೆಯಿಂದ ಸ್ಥಗಿತವಾಗುತ್ತದೆ. ಭಕ್ತರಾದರೂ ಐಹಿಕ ಇಂದ್ರಿಯಗಳನ್ನು ಕ್ರಿಯೆಯಿಂದ ಸ್ಥಗಿತಗೊಳಿಸುವುದಿಲ್ಲ. ಆದರೆ ಅವರು ತಮ್ಮ ಅಲೌಕಿಕ ಇಂದ್ರಿಯಗಳನ್ನು ಅಲೌಕಿಕನಾದ ದೇವೋತ್ತಮ ಪರಮಪುರುಷನ ಸೇವೆಯಲ್ಲಿ ತೊಡಗಿಸುತ್ತಾರೆ. ಯಾವುದೇ ಸಂದರ್ಭದಲ್ಲಿಯೂ ಐಹಿಕ ಕ್ಷೇತ್ರದಲ್ಲಿ ಇಂದ್ರಿಯಗಳ ಕ್ರಿಯೆಗಳು ಜ್ಞಾನದ ಸಂಸ್ಕಾರದಿಂದ ಸ್ಥಗಿತಗೊಳ್ಳಬೇಕಾಗಿವೆ. ಹಾಗೆಯೇ ಸಾಧ್ಯವಾದರೆ ಅವು ಭಗವಂತನ ಸೇವೆಯಲ್ಲಿ ತೊಡಗಬಹುದಾಗಿವೆ. ಇಂದ್ರಿಯಗಳು ಸ್ವಭಾವತಃ ಅಲೌಕಿಕವಾದವು, ಆದರೆ ಅವು ಐಹಿಕದಿಂದ ಕಲುಷಿತವಾದಾಗ ಅವುಗಳ ಕ್ರಿಯೆಗಳು ಮಲಿನವಾಗುತ್ತದೆ. ಐಹಿಕ ರೋಗದಿಂದ ಇಂದ್ರಿಯಗಳನ್ನು ಗುಣಪಡಿಸುವ ರೀತಿಯಲ್ಲಿ ನಾವು ಅವುಗಳನ್ನು ಉಪಚರಿಸಬೇಕೇ ವಿನ ನಿರಾಕಾರವಾದಿಗಳ ಸಲಹೆಯಂತೆ ಅವುಗಳನ್ನು ಕ್ರಿಯೆಯಿಂದ ಸ್ಥಗಿತಗೊಳಿಸಬಾರದು. ಉತ್ತಮ ಕ್ರಿಯಾಮಗ್ನತೆಯ ಸಂಸರ್ಗದಿಂದ ತೃಪ್ತನಾದವನು ಮಾತ್ರ ಲೌಕಿಕ ಕ್ರಿಯೆಗಳನ್ನು ಸ್ಥಗಿತಗೊಳಿಸುವನೆಂಬುದು ಭಗವದ್ಗೀತೆ 2.59 ನಲ್ಲಿ ಹೇಳಿದೆ. ಪ್ರಜ್ಞೆಯು ತನ್ನ ಸ್ವಭಾವದಿಂದಲೇ ಕ್ರಿಯಾಶೀಲವಾಗಿದೆ.
ಅದನ್ನು ಕೆಲಸ ಮಾಡದಂತೆ ಸ್ಥಗಿತಗೊಳಿಸಲಾಗದು. ಮಗುವಿನ ತುಂಟತನವನ್ನು ಕೃತಕವಾಗಿ ತಡೆಗಟ್ಟುವುದು ನೈಜ ಪರಿಹಾರವಲ್ಲ. ಮಗು ಅದಕ್ಕಿಂತ ಉತ್ತಮ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಬೇಕು. ಆದ್ದರಿಂದ ಮಗು ತುಂಟತನ ಮಾಡುವುದನ್ನು ತಾನಾಗಿ ನಿಲ್ಲಿಸುತ್ತದೆ. ಇದೇ ರೀತಿ ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ಉತ್ತಮ ಕೆಲಸಗಳಲ್ಲಿ ತೊಡಗುವುದರಿಂದ ಮಾತ್ರ ಇಂದ್ರಿಯಗಳ ತುಂಟ ಕ್ರಿಯೆಗಳನ್ನು ನಿಲ್ಲಿಸಬಹುದು. ಕಣ್ಣುಗಳು ಭಗವಂತನ ಸುಂದರ ರೂಪವನ್ನು ನೋಡುವುದರಲ್ಲಿ ಮಗ್ನವಾದಾಗ, ನಾಲಗೆ ಪ್ರಸಾದವನ್ನು ಅಥವಾ ಭಗವಂತನಿಗೆ ಅರ್ಪಿಸಿದ ನೈವೇದ್ಯ ಶೇಷವನ್ನು ಸವಿಯುವುದರಲ್ಲಿ ಮಗ್ನವಾದಾಗ, ಕಿವಿಗಳು ಭಗವಂತನ ಮಹಿಮೆಯನ್ನು ಕೇಳುವುದರಲ್ಲಿ ಮಗ್ನವಾದಾಗ, ಕೈಗಳು ದೇವರ ಗುಡಿಯನ್ನು ಶುಚಿಗೊಳಿಸುವುದರಲ್ಲಿ ತೊಡಗಿದಾಗ, ಕಾಲುಗಳು ದೇವಾಲಯಗಳಿಗೆ ಹೋಗುವುದರಲ್ಲಿ ಸಂದರ್ಶಿಸುವುದರಲ್ಲಿ ತೊಡಗಿದಾಗ, ಒಟ್ಟಿನಲ್ಲಿ ಎಲ್ಲಾ ಇಂದ್ರಿಯಗಳು ಅಲೌಕಿಕ ವೈವಿಧ್ಯದಲ್ಲಿ ಮಗ್ನವಾದಾಗ ಮಾತ್ರವೇ ಅಲೌಕಿಕ ಇಂದ್ರಿಯಗಳು ಸಂಪೂರ್ಣ ತೃಪ್ತವಾಗುತ್ತದೆ. ಐಹಿಕ ಮಗ್ನತೆಯಿಂದ ಎಂದೆಂದಿಗೂ ಮುಕ್ತವಾಗುತ್ತದೆ. ಪರಮಾತ್ಮನಾಗಿ ಪ್ರತಿಯೊಬ್ಬನ ಹೃದಯದಲ್ಲಿ ಮತ್ತು ದೇವೋತ್ತಮ ಪರಮಪುರುಷನಾಗಿ ಐಹಿಕ ಸೃಷ್ಟಿಯ ಆಚೆಗೆ ಬಲು ದೂರದಲ್ಲಿರುವ ಅಲೌಕಿಕ ಜಗತ್ತಿನಲ್ಲಿ ಭಗವಂತನು ನಮ್ಮ ಎಲ್ಲಾ ಕ್ರಿಯೆಗಳಿಗೆ ದೃಷ್ಟಾರನಾಗಿದ್ದಾನೆ. ಭಗವಂತನು ನಮ್ಮನ್ನು ಅನುಗ್ರಹ ಪೂರ್ವಕವಾಗಿ ಕಾಣುವಷ್ಟು ಮತ್ತು ತನ್ನ ಅಲೌಕಿಕ ಸೇವೆಯಲ್ಲಿ ನಮ್ಮನ್ನು ತೊಡಗಿಸುವಷ್ಟು ಮಟ್ಟಿಗೆ ನಮ್ಮ ಕ್ರಿಯೆಗಳು ಅಲೌಕಿಕವಾಗಿ ಸಂಪನ್ನವಾಗಿರಬೇಕು. ಆಗ ಮಾತ್ರ ಇಂದ್ರಿಯಗಳು ಸಂಪೂರ್ಣವಾಗಿ ತೃಪ್ತವಾಗುತ್ತದೆ. ಇನ್ನೆಂದೂ ಅವು ಲೌಕಿಕದ ಆಕರ್ಷಣೆಯಿಂದ ಪೀಡಿತವಾಗುವುದಿಲ್ಲ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರು ನಮ್ಮ ಸ್ಥಿತಿ ಈಗ ತುಂಟ ಮಗು ಇರೋ ರೀತಿಯಲ್ಲಿ, ಸೊ ತುಂಟ ಮಗುವಿಗೆ ಅದಕ್ಕೆ ಓಕೆ ಒಂದೊಂದ್ಸಲ ಅದಕ್ಕೆ ನಾವು ಸುಮ್ಮನೆ ಇರು ಅಂತ ಎದುರಿಸಿ ಸ್ವಲ್ಪ ಹೊತ್ತು ಅದಕ್ಕೆ ಇದು ಮಾಡ್ಬೋದು. ಇವಾಗ ಹೇಳೋದಲ್ಲ, ಕೆಲವು ಉದಾಹರಣೆಗಳಿಂದ ಹೇಳ್ತಾರೆ, ತಲೆ ಕತ್ತರಿಸ್ಬಿಡ್ತೇನೆ, ತಲೆ ಸೊ ಈ ರೀತಿ ಭಯಪಡಿಸ ಇನ್ನೊಂದೇ ಮಾಡಿದ್ವಿ ಅದನ್ನ ಚಟುವಟಿಕೆ ನಿಲ್ಲಿಸ್ಬೋದು. ಆದ್ರೆ ಎಷ್ಟೊತ್ತು ಅಂತ ಆತರ ಮಾಡಕ್ಕಾಗತ್ತೆ? ಆಗೋದಿಲ್ಲ. ಸೊ ತುಂಟ ಮಗು ಮತ್ತೆ ತುಂಟತನ ಶುರು ಮಾಡುತ್ತೆ. ಸೊ ಹಾಗೆ ನಾವು ಜೀವಿಗಳು ಚಟುವಟಿಕೆಗಳು ಅನ್ನೋದು ನಮಗೆ ಯಾವಾಗಲೂ ಇದೆ. ಸೊ ಹಾಗೆ ಅದನ್ನ ಭೌತಿಕ ಚಟುವಟಿಕೆ ನಿಲ್ಲಿಸ್ಬಹುದು. ಹೀಗೆ ಮೌನಾವೃತ ಮಾಡೋಣ, ಇನ್ನೊಂದು ಧ್ಯಾನ ಮಾಡೋಣ, ಈ ತರ ಸಮಾಧಿಗೆ ಹೋಗ್ಬೇಡ, ಈ ತರ ಎಲ್ಲ ವಿಧಾನಗಳು, ಆಧ್ಯಾತ್ಮಿಕ ವಿಧಾನಗಳು ನಿಲ್ಲಿಸಿ ಅಂತ. ಆದ್ರೆ ಆಗೋದಿಲ್ಲ. ಇಂದ್ರಿಯಗಳನ್ನು ನಾವು ತೊಡಗಿಸ್ಬೇಕು. ತುಂಟ ಮಗುವಿಗೆ ಅಲ್ಲಿ ಉದಾಹರಣೆ ಹೇಳಿದಾಗೆ ಅದಕ್ಕೆ ಒಳ್ಳೇದೇನಾದ್ರು ಒಂಥರ ಅದು ಕಲಿಯೋ ರೀತಿ ಆ ತರ ಒಂದು ಆಟ ಸಾಮಾನುಗಳು ಕೊಟ್ಟು ಆ ರೀತಿ ಇನ್ನೊಂದು ರೀತಿಯಲ್ಲಿ ಅದರ ತುಂಟತನವನ್ನು ಉಪಯೋಗಿಸ್ಬೇಕು. ಅದರಿಂದ ಅದು ಬುದ್ಧಿವಂತನಾಗುತ್ತೆ ಆ ತುಂಟ ಮಗು. ಸೊ ಅದೇ ರೀತಿಯಲ್ಲಿ ನಾವು ಈಗ ಭಗವಂತನ ಎಲ್ಲ ತುಂಟ ಮಕ್ಕಳು, ನಾವು ಭೌತಿಕ ಜಗತ್ ಬದ್ಧ ಜೀವಿಗಳು. ಸೊ ಇಲ್ಲಿ ನಾವು ಎಲ್ಲ ತಮೋಗುಣ ರಜೋಗುಣ ಚಟುವಟಿಕೆಗಳು ತೊಡಗಿದ್ದೇವೆ. ಸೊ ಇದನ್ನು ಬಿಟ್ಟು ನಾವು ಆಚಾರ್ಯರು ನಮಗೆ ಕೊಡೋದು ಋಷಿಕೇಶ ಸೇವನ ಭಕ್ತಿ ರುಚ್ಯತೆ. ಶ್ರೀಲ ಪ್ರಭುಪಾದ ಬಹಳ ಚೆನ್ನಾಗಿ ಹೇಳ್ತಾ ಇದೆ. ಕಣ್ಣುಗಳಿದೆ, ಕಿವಿಗಳಿದೆ, ಇದೆ, ನಾಲಿಗೆ ಇದೆ. ಸೊ ನಾಲಿಗೆ ಕೂಡ ನಾವು ಭಗವಂತನಿಗೆ ಅರ್ಪಣೆ ಮಾಡಿ ರುಚಿಕರವಾದ ಪ್ರಸಾದವನ್ನು ತಗೊಳ್ಳೋದ್ರಿಂದ ಅದನ್ನು ಕೂಡ ನಿಯಂತ್ರಿಸಬಹುದು. ಪ್ರತಿಯೊಂದು ಹೀಗೆ ಈ ಇಂದ್ರಿಯಗಳನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸಿ ನಾವು ಇದರಿಂದ ಮುಕ್ತರಾಗಬಹುದು. ಸೊ ಇದು ಭಕ್ತಿಯ ಪ್ರಕ್ರಿಯೆ. ಭಗವಂತನು ನಮ್ಮನ್ನು ಅನುಗ್ರಹಪೂರ್ವಕವಾಗಿ ಕಾಣುವಷ್ಟು ಮತ್ತು ತನ್ನ ಅಲೌಕಿಕ ಸೇವೆಯಲ್ಲಿ ನಮ್ಮನ್ನು ತೊಡಗಿಸುವಷ್ಟು ಮಟ್ಟಿಗೆ ನಮ್ಮ ಕ್ರಿಯೆಗಳು ಅಲೌಕಿಕವಾಗಿ ಸಂಪನ್ನವಾಗಿವೆ. ಆಗ ಮಾತ್ರ ಇಂದ್ರಿಯಗಳು ಸಂಪೂರ್ಣವಾಗಿ ತೃಪ್ತವಾಗುತ್ತವೆ. ಇನ್ನೆಂದೂ ಅವು ಲೌಕಿಕದ ಆಕರ್ಷಣೆಯಿಂದ ಪೀಡಿತವಾಗುವುದಿಲ್ಲ. ಸೊ ಇವತ್ತಿಗೆ ಲಾಸ್ಟ್ ಶ್ಲೋಕ. ಸೊ ಎಲ್ಲರೂ ಓದಿ ಶ್ಲೋಕ. ಅಶೇಷ ಸಂಕ್ಲೇಶ ಶಮಂ ವಿಧತ್ತೆ ಗುಣಾನುವಾದ ಶ್ರವಣಂ ಮುರಾರೇ ಕಿಂ ವಾ ಪುನಸ್ತಚ್ಚರಣಾರವಿಂದ ಪರಾಗ ಸೇವಾ ರತಿರಾತ್ಮ ಲಬ್ಧ. ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ದಿವ್ಯ ನಾಮ, ರೂಪ ಮುಂತಾದವುಗಳ ಸಂಕೀರ್ತನ ಶ್ರವಣಗಳಿಂದಷ್ಟೇ ಅಪಾರವಾದ ವಿಪತ್ತುಗಳ ಶಮನವನ್ನು ಸಾಧಿಸಬಹುದು. ಅಂದ ಮೇಲೆ ಭಗವಂತನ ಪಾದಕಮಲಗಳ ಪರಾಗ ಸೌರಭದ ಸೇವೆಯಿಂದ ಆಕರ್ಷಿತರಾಗುವವರ ಬಗ್ಗೆ ಬೇರೆ ಹೇಳಬೇಕಿದ್ದೇನಿದೆ. ಪರಾಗ ಸೇವೆ ಅಂದ್ರೆ ಅದು ಶುದ್ಧ ಉನ್ನತ ಭಕ್ತರು, ಮೇಲ್ಮಟ್ಟದ ಭಕ್ತರ ನೆಲೆಯಲ್ಲಿ. ಸೊ ಅವರ ಬಗ್ಗೆ ಏನ್ ಹೇಳೋದಿದೆ. ಸೊ ಇವಾಗ ನಾವು ಸಾಧನ ಭಕ್ತರು, ನಮಗೆ ಶ್ರವಣ ಕೀರ್ತನ ಇದರಿಂದಲೇ ನಾವು
ನಮ್ಮ ಇದು ಹೆಚ್ಚಿನ ಇದು ಆಗ್ತಾ ಇದೆ, ನಮ್ಮದು ಮಾಲಿನ್ಯಗಳೆಲ್ಲ ಕಲುಷಿತವೆಲ್ಲ ಹೋಗ್ತಾ ಇದೆ. ಸೊ ಶ್ರೀಲ ಪ್ರಭುಪಾದರು ಹಾಗೆ ಸೊ ಪ್ರಭುಪಾದ ಮೊದಲಿಗೆ ಭಾವಾರ್ಥದಲ್ಲಿ 2 ರೀತಿಯ ಇಂದ್ರಿಯಗಳನ್ನು ನಿಗ್ರಹಿಸುವುದಿದೆ, ಒಂದು ಜ್ಞಾನದ ಮೂಲಕ, ಇನ್ನೊಂದು ಭಕ್ತಿಯ ಮೂಲಕ ಅಂತ ಹೇಳ್ತಾರೆ. ಅದ್ರ ಭಕ್ತಿಯ ಮೂಲಕ ಇದು ಬೆಟರ್, ಇಂದ್ರಿಯಗಳನ್ನ ಸುಮ್ಮನೆ ತರ ನಿಗ್ರಹಿಸೋದು ಅದು ಮತ್ತೆ ಅದು ವಿಧಾನ ಪತನವಾಗುತ್ತೆ, ಅದು ಕಷ್ಟಕರವಾದ ಪತನ. ಓಕೆ, ಸ್ವಲ್ಪ ಸಮಯಕ್ಕೆ ಓಕೆ, ಅದು ಬೇಕದು ಅಗತ್ಯ ಇದೆ. ಹಾಗಾಗಿ ನಾವು ಈಗ ಇಂದ್ರಿಯಗಳನ್ನು ನಿಗ್ರಹಿಸೋ ಇದು ಪ್ರಯತ್ನ ಬೇಡ, ನಾವು ನಿಗ್ರಹಿಸ್ಬೇಕು. ಪ್ರಯತ್ನ ಜೊತೆಗೆ ಹೋಗ್ಬೇಕದು, ಸೈಡ್ ಬೈ ಸೈಡ್ ಹೋಗ್ಬೇಕದು. ಆದರೆ ಒಂದು ಸಮಯದಲ್ಲಿ ಆ ಇಂದ್ರಿಯಗಳು ಕೃಷ್ಣ ಸಂಪರ್ಕವಾಗಿ ಕೃಷ್ಣ ತೃಪ್ತಿಗೋಸ್ಕರ ಅದು ಆಗ್ಬೇಕಾಗ್ತದೆ. ಆ ಮಟ್ಟಕ್ಕೆ ಅದು ಒಳ್ಳೆಯದು. ನಿಗ್ರಹಿಸೋದು ಕೂಡ ಒಳ್ಳೆಯದು. ಸೊ ಕೇವಲ ನಾವು ನಿಗ್ರಹಿಸೋದು ಅಂದ್ರೆ ಅದನ್ನ ನಿಲ್ಲಿಸೋದು ಅಂತ ಅಷ್ಟೇ ಅಲ್ಲ, ಮತ್ತೆ ಭಗವಂತನ ಸೇವೆಗೆ ತೊಡಗಿಸ್ಬೇಕು ಹಂಗೆ. ಆಗ ಅದು ಭಕ್ತಿ ಸೇವೆಯ ಮೂಲಕ ಸ್ಥಿರವಾಗುತ್ತೆ. ನಂತರ ಕೊನೆಗೆ ಹೇಳ್ತಾರೆ ಇಲ್ಲಿ ಮಹರ್ಷಿ ಮೈತ್ರೇಯರು ಈಗ ವಿದುರನ ಎಲ್ಲಾ ಪ್ರಶ್ನೆಗಳಿಗೆ ಅಂತಿಮ ಉತ್ತರವನ್ನು ಕೊಡುತ್ತಿದ್ದಾರೆ. ಸೊ ಈ ಪ್ರಶ್ನೆಗಳಿಗೆ ಇವರು ಹೇಳಿದ ಪ್ರಶ್ನೆಗಳಿಗೆ ಆ ಅಂತಿಮ ಉತ್ತರ ಏನ್ ಕೊಡ್ತಿದ್ದಾರೆ ಈ ಶ್ಲೋಕದಲ್ಲಿ ಅಂದ್ರೆ, ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯ ಐಹಿಕ ಅಸ್ತಿತ್ವದ ಎಲ್ಲಾ ವಿಪತ್ಕಾರಕ ಸ್ಥಿತಿಯನ್ನು ಕುಗ್ಗಿಸುವ ಅಂತಿಮ ಸಾಧನವಾಗಿದೆ. ಜ್ಞಾನ ಮಾರ್ಗ ಅಥವಾ ಯೌಗಿಕ ಕಸರತ್ತುಗಳ ಮಾರ್ಗವನ್ನು ಈ ಉದ್ದೇಶದ ಸಾಧನೆಗಾಗಿ ಸ್ವೀಕರಿಸಬಹುದು. ಓಕೆ, ತಗೊಳ್ಬಹುದು. ಜ್ಞಾನ ಮಾರ್ಗ ಕೂಡ ಸ್ವಲ್ಪ ಸಮಯಕ್ಕೆ ನಾವು ಸ್ವೀಕರಿಸಬಹುದೇನೋ, ಯೌಗಿಕ ಕಸರತ್ತುಗಳು ಪ್ರಾಕ್ಟೀಸ್ ಮಾಡೋದೇನೋ ತೊಂದರೆ ಇಲ್ಲ. ಆದ್ರೆ ಯಾವ ಉದ್ದೇಶಕ್ಕೆ? ನಮ್ಮನ್ನು ಭಕ್ತಿ ಸೇವೆಗೆ ತರಬೇಕದು ಮತ್ತೆ. ಆದರೆ ಅದು ಭಕ್ತಿ ಸೇವೆಯಿಂದ ಕೂಡಿರದಿದ್ದ ಪಕ್ಷದಲ್ಲಿ ಅವು ಅಪೇಕ್ಷಿತ ಫಲವನ್ನು ಕರುಣಿಸಲು ಅರ್ಹವಾಗಲಾರವು. ಸಾಧನಾ ಭಕ್ತಿಯ ಅಭ್ಯಾಸದಿಂದ ರಾಗಭಕ್ತಿ ನೆಲೆಗೆ ಕ್ರಮವಾಗಿ ಏರಬಹುದು. ಪ್ರೇಮಮಯ ಅಲೌಕಿಕ ಸೇವೆಯಲ್ಲಿ ರಾಗಭಕ್ತಿಯ ಅನುಷ್ಠಾನದಿಂದ ಪರಮಶಕ್ತಿ ಸಂಪನ್ನನಾದ ಭಗವಂತನನ್ನು ನಿಗ್ರಹಿಸಬಹುದು. ಸೊ ಭಗವಂತನ ಭಕ್ತಿ ಭಗವಂತನನ್ನು ಕೂಡ ಆಕರ್ಷಿಸುತ್ತೆ. ಶುದ್ಧ ಭಕ್ತಿಯ ಲಕ್ಷಣ ಅದು. ಭಗವಂತ ಕೃಷ್ಣನ ಏನು ಕೂಡ ಹಿಡಿತದಲ್ಲಿ ತರಲಿಕ್ಕಾಗಲ್ಲ. ಅವನಿಗೆ ಅನನ್ಯ ಭಕ್ತಿ ಸೇವೆ ಅದೊಂದೇ ಅವನನ್ನು ಕೂಡ ಆಕರ್ಷಿಸೋದು. ಸೊ ಓಕೆ, ಸೊ ಏನಾದ್ರು ಡಿಸ್ಕಷನ್ ಏನಾದ್ರ ಬಗ್ಗೆ ಮಾಡ್ತೀರಾ, ಹೇಳ್ತೀರಾ? ಸೊ ಇಲ್ಲ, ಇದು ಇವತ್ತು ಸ್ವಲ್ಪ ಜಾಸ್ತಿ ಈ ತರ ಫಿಲಾಸಫಿನ ಇವತ್ತು ಬೇಕು, ಫಿಲಾಸಫಿ ಬೇಕು ಒಮ್ಮೊಮ್ಮೆ ನಮ್ಗೆ. ಇವರು ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಹೇಳ್ತಾರೆ, ಇದು ನ ಕರ ಆಲಸ್ಯ ಮಾಡಬೇಡಿ ನೀವು. ಸೊ ಒಂದೊಂದ್ಸಲ ತತ್ವ ಈ ತರ ಉದಾಹರಣೆಗಳೆಲ್ಲ ಕೊಡ್ತಾ ಇದ್ದಾರೆ. ಈ ಭಗವಂತನ ಸ್ಥಿತಿ, ಅವನ ಮಾಯ ಬಹಿರಂಗ ಶಕ್ತಿ, ಜೀವಿಯ ಸ್ಥಿತಿ, ಈ ತರ ಎಷ್ಟೆಷ್ಟೋ ಉದಾಹರಣೆಗಳು ಇದ್ರ ಮೂಲಕ, ಸೂರ್ಯನ ಉದಾಹರಣೆ, ಚಂದ್ರನ ಉದಾಹರಣೆ. ಸೊ ಇದೆಲ್ಲ ನಾವು ಕೇಳ್ತಾ ಇದೀವಿ. ತಲೆ ಕತ್ತರಿಸೋ ಇದು ಬಹಳ ಉದಾಹರಣೆಗಳು, ಇದೆಲ್ಲ ಇದರ ತತ್ವದ ಇದು ವಿಷಯ, ಇದರ ಡಿಸ್ಕಷನ್, ಇದರ ಚರ್ಚೆ. ಸೊ ಇದು ಹೇಳ್ತಾರೆ ಬೇಕು. ಯಾಕೆ ಬೇಕು ಅಂದ್ರೆ ಇದು ನಮಗೆ ಸರಿಯಾಗಿ ನಮಗೆ ಮನಸ್ಸನ್ನು ಈ ತತ್ವದಲ್ಲಿ ಅರ್ಥ ಮಾಡಿಸಿ ನಮಗೆ ಭಕ್ತಿಗೆ ಅದು ಒಳ್ಳೆ ಫೌಂಡೇಶನ್ ಆಗುತ್ತೆ. ಮನೆ ಕಟ್ಟಬೇಕು, ನಾವು ದೊಡ್ಡ ಮನೆ ಭಕ್ತಿ ಅಂದ್ರೆ ನಮ್ಗೆ ಭಗವಂತನ ಧಾಮಕ್ಕೆ ಹೋಗೋಕೆ ಒಂದು ರೀತಿ ನಾವು ಮನೆ ಕಟ್ಟೋ ರೀತಿಯಲ್ಲಿ ಹೇಳ್ಬೋದು, ಉದಾಹರಣೆಗಳಿದೆ ಅಷ್ಟೇ. ಆದ್ರೆ ಮನೆ ಕಟ್ಟಬೇಕಂತ ಫೌಂಡೇಶನ್, ಒಳ್ಳೆ ಸ್ಟ್ರಾಂಗ್ ಫೌಂಡೇಶನ್ ಬೇಕು. ನಮ್ಗೆ ಈ ಫಿಲಾಸಫಿ ಒಂದ್ಸಲ ಈ ರೀತಿ ಇರುತ್ತೆ. ಸೊ ಅದು ಕೂಡ ನಮ್ಗೆ ಸಹಾಯ ಮಾಡುತ್ತೆ. ಸೊ ಅದ್ರಲ್ಲಿ ನಾವು ಆಲಸ್ಯ ಮಾಡಬಾರ್ದು, ಅದನ್ನ ನಾವು ಕೇಳ್ಬೇಕು, ಅದನ್ನ ನಾವು ಶ್ರವಣ ಮಾಡ್ಬೇಕು, ಮತ್ತೆ ಅದನ್ನ ಪ್ರಶ್ನೆ ಮಾಡ್ಬೇಕು, ಮತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಅಗತ್ಯ ಇದೆ. ಹರೇ ಕೃಷ್ಣ. ಸೊ ನಾನು ಇನ್ನೊಂದು ಯೋಚನೆ ಮಾಡ್ತಾ ಇದ್ದೆ. ಈಗ ನಾವು ಕ್ಲೋಸ್ ಬುಕ್ ಕ್ವೆಶ್ಚನ್ ನಾವು ಎಕ್ಸಾಮ್ ಕೊಟ್ಟಿರೋದು. ಓಪನ್ ಬುಕ್ ಕೊಟ್ರ ಕೂಡ ಅಟ್ಲೀಸ್ಟ್ ಮಂತ್ಲಿ ಒಂದು ಸಲ ಕ್ಲೋಸ್ ಬುಕ್ ಇರ್ಲಿ. ಇನ್ನೊಂದು ಟೈಮ್ ಅಂತಲ್ಲ, ನಿಮ್ ಟೈಮಲ್ಲಿ ನೀವು ಮಾಡ್ಬೋದು. ಅದು ಸ್ವಲ್ಪ ಕ್ವೆಶ್ಚನ್ಸ್ ಕೊಟ್ರೆ ಓಪನ್ ಬುಕ್ ಕೂಡ ನೀವು ಅದನ್ನ ಇದು ಮಾಡ್ಬೋದು ಅಂತ ಅನ್ಕೊಳ್ತೇನೆ. ಸೊ ಅದಾದ್ರೆ ಜಾಸ್ತಿ ಇಡೋದಿಲ್ಲ ನಾನು ನಿಮಗೆ, ಅದು ನಿಮ್ಮ ಟೈಮ್ ನಿಮ್ಗೆ ಅದು ಇಡೋ ತರ ಇರಲ್ಲ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಇದ್ರೆ ಓಪನ್ ಬುಕ್ ಕ್ವೆಶ್ಚನ್ಸ್, ಒಂದೊಂದು ಕ್ವೆಶ್ಚನ್ಸ್ ಒಳ್ಳೆ ಕ್ವೆಶ್ಚನ್ಸ್ ಇದೆ. ಸೊ ನೀವು ಅದನ್ನ ಬರೆಯೋ ಸಮಯದಲ್ಲಿ ನೀವು ಇನ್ನೂ ಸ್ವಲ್ಪ ಅದನ್ನ ಯೋಚನೆ ಮಾಡಿ ಬರೆಯೋದು ಚೆನ್ನಾಗಿರುತ್ತೆ. ತೊಂದರೆ ಇಲ್ಲ. ಆಗ ನೀವು ಓಪನ್ ಬುಕ್ ಅಂದ್ರೆ ನೀವು ಪುಸ್ತಕಗಳು ನೋಡ್ತಾನೆ ನೀವು ಅದನ್ನ ರೆಫರೆನ್ಸ್ ಮಾಡಿ ಬರೀತೀರಾ. ಆದ್ರೂ ಕೂಡ ಕೆಲವು ಪ್ರಶ್ನೆಗಳಿದ್ರೆ ಮತ್ತೆ ನಮ್ಮ ಚಿಂತನೆ ಅದರೊಳಗೆ ಹೋಗುತ್ತೆ, ಬೇಕು, ಅಗತ್ಯ ಅದು.
ಸೊ ಪ್ರಭುಜಿ ಅದು ಎಷ್ಟು ವರ್ಡ್ಸ್ ಒಳಗೆ ಆಗ್ಬೇಕು ಓಪನ್ ಬುಕ್? ಕಡಿಮೆನೆ ಮಾಡೋಣ, ನಂಬರ್ ಆಫ್ ಕ್ವೆಶನ್ಸ್ ಕಡಿಮೆ ಮಾಡ್ತೀನಿ ಮಾಡಿ. ಹಾ. ಅದು ಕೂಡ ಹಾಗೆ ಥರ್ಡ್ ಕ್ಯಾಂಟೋದಿಂದ ಆದರೂ ಸ್ಟಾರ್ಟ್ ಮಾಡಿ. ಸೆಕೆಂಡ್ ಕ್ಯಾಂಟೋದಿಂದ ಮತ್ತೆ ನಾನು ಅರ್ಧ ಭಾಗದ ಮಾಡಲಿಲ್ಲ, ಈ ಥರ್ಡ್ ಕ್ಯಾಂಟೋದು ನಾನು ಇನ್ನೊಂದ್ 2 ದಿವಸದಲ್ಲಿ ಹಾಕ್ತೀನಿ ಮಾತಾಡಿ. ಸೊ ಫಸ್ಟ್ 2 ಚಾಪ್ಟರ್ಸ್ ಏನಿದೆ ಕೆಲವು ಕ್ವೆಶನ್ಸ್ ಹಾಕ್ತೀನಿ, ನಾನು ಜಾಸ್ತಿ ಹಾಕೋದಿಲ್ಲ. ಪ್ರಭುಜಿ ಹರೇ ಕೃಷ್ಣ. ಓಪನ್ ಬುಕ್ ಕ್ವೆಶನ್ಸ್, ಕ್ಲೋಸ್ ಬುಕ್ ಕ್ವೆಶನ್ಸ್ ಎರಡು ಇರುತ್ತೆ ಅಲ್ವಾ ಪ್ರಭುಜಿ? ಹಾಗಾದ್ರೆ ಇವಾಗ ನೀವು ಬರೆದಿಲ್ಲ ಕ್ಲೋಸ್ ಬುಕ್ ಅಲ್ವಾ ಇವಾಗ ಎಲ್ಲರಿಗೂ? ಹಾ, ಓಪನ್ ಬುಕ್ ನೀವು ಬುಕ್ ರೆಫರ್ ಮಾಡಿ ನೀವು ಬರಿಬಹುದು, ನೀವು ಓದ್ಬೋದು. ನೀವು ಆ ಫಸ್ಟ್ ಕ್ವೆಶ್ಚನ್ ಕೇಳಿ, ಮತ್ತೆ ಕ್ವೆಶ್ಚನ್ ಕೇಳಿದ್ಮೇಲೆ ಓದಿ ಈ ಅಧ್ಯಾಯಗಳನ್ನ, ಮತ್ತೆ ನೀವು ಅದನ್ನ ಉತ್ತರಿಸಿ. ಇಂಗ್ಲಿಷ್ ಅಲ್ಲಿ ಬರಿಬಹುದಾ ಉತ್ತರ? ನಿಮ್ಮ ಮಾತುಗಳಲ್ಲಿ ಇಲ್ಲಿ ಎಲ್ಲಿ ಏನಿದೆ ಇಲ್ಲಿ ಎಕ್ಸಾಕ್ಟ್ ಅದನ್ನು ಇದಿರೋದಿಲ್ಲ, ಅದು ನೀವು ಸ್ವಂತ ಮಾತುಗಳಲ್ಲಿ ಅದು ವಿವರಿಸಿ ಅಷ್ಟೇ. ಇಲ್ಲಿರೋದನ್ನ ಕನ್ನಡದಲ್ಲಿ ಬರಿಬೇಕಾ ಇಂಗ್ಲಿಷ್ ಅಲ್ಲಿ ಬರಿಬಹುದಾ ಪ್ರಭುಜಿ? ಬರಿಬಹುದು, ನೀವು ನಿಮ್ಗೆ ಹೇಗೆ ಅನುಕೂಲ ಆಗ್ತದೆ ಬರಿಬಹುದು ಮಾತಾಡಿ ಹೀಗೆ. ಇಲ್ಲಾಂದ್ರೆ ನೀವು ಅಲ್ಲಿ ಇಂಗ್ಲಿಷ್ ಅಲ್ಲಿ ನೀವು ಆಗ್ಲೇ ಫಾಸ್ಟ್ ಆಗಿ ಬರಿತಾ ಇದ್ರೆ ತೊಂದರೆ ಇಲ್ಲ, ಅಗತ್ಯ ಇಲ್ಲ ನಿಮ್ಗೆ. ಅಲ್ಲಿ ಬರಿತೇವಲ್ಲ ಪ್ರಭುಜಿ ನಾವು? ಅಲ್ಲಿಗೆ ಅಗತ್ಯ ಇಲ್ಲ, ನೀವು ಬರೆಯೋ ಅಗತ್ಯ ಇಲ್ಲ. ಒಂದು ಕಡೆ ಎಲ್ಲಾದ್ರೂ ಅಲ್ಲಿ ಇಲ್ಲಿ ಅಷ್ಟೇ, ಎಲ್ಲ ಕಡೆ ಬರೆಯೋ ಅಗತ್ಯ ಇಲ್ಲ. ಓಕೆ, ಸೊ ಯಾರಿಗಿನೇನು